ವೇದವಾಕ್ಯವನೆಲ್ಲ ಮೋದದಿಂದನ್ನಡಲಿ ಮುರಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧು ನಿಜಗುಡಿಗೆ ಮಣಿಯುವೆನು. ಸಾಧು ನಿಜಗುಡಿಗೆ ಮಣಿಯುವೆನು. ನಿಜವನ್ನರಿಸುವ ಶ್ರೀ ನಿಜಗುಳಿಯ ಗ್ರಂಥವನು ನಿಜವಾಗಿ ಬೇಡಿ ನಿಜದೋನ್ಮನ ಒಡಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು. ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾದಿ ಸುತರನ್ನಾಗಿ ಕೈದ ಶ್ರೀ ಜಡಿಸಿದ್ದ ಸಿದ್ಧರುಡರಿಗೆ ನತನಪ್ಪೆ. ಸಿದ್ಧರುಡರಿಗೆ ನತನಪ್ಪೆ. ಬಹಳ ಬಲ ವೇದಾಂತ ಕೇಸರಿ ಬಾಳ ಜನೆ ಕೇಳುವ ತನಕ ಬಹಳ ಭೂತರಿರ್ಪರಿ ಶಾಸ್ತ್ರವೆಂಬುವನರಿಗಳು ಬಹಳ ಶಕ್ತಿಯ ಶುರುವಗರ್ಜನೆ ಬಹಳ ಕೇಳಿದ ಬಳಿಕ ಕೂಗವು ಬಹಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. अनंत जन्म संप्राप्त कर्म बंध विदायिनी आत्मा ज्ञान प्रदानेन तस्मै श्री गुरुवे नमः. सिद्ध सद्गुरुपादाब्जं जननी जनकस्त तत्तोपदेशकर्तारं नत्वा भक्तिपुरस्वरं जगदादि जगद्गुरु सिद्धारूಢ ಮಹಾಸ್ವಾಮಿಗಳ ಶ್ರೀಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ನಿರಂತರ ಜ್ಞಾನದಾಸೋಹಿ ಬಸವಾನಂದರ ಶ್ರೀ ಚರಣಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮಾನುಭವ ಬೋಧ ಎನ್ನುವ ಗ್ರಂಥದ ಯಜ್ಞವಲ್ಕ್ಯ ಮೈತ್ರಾದೇವಿಯ ಸಂವಾದ ರೂಪವಾದ 1ನೇ ಸಂಧಿ 6ನೇ ಸೂತ್ರದ 12ನೆಯ 13ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಸೂತ್ರದಲ್ಲಿ ಹೇಳಿದರು, ಯಾವ ನಿರ್ವಿಕಲ್ಪನಾಗಿರ್ತಕ್ಕಂಥ ಆತ್ಮನಲ್ಲಿ ಕಲ್ಪನೆಯಿಂದ ಕಲ್ಪಿತವಾಗಿ ಒಬ್ಬ ಪುರುಷ ಹುಟ್ಟಿದ, ಅವನು ಎಲ್ಲರಂತೆಲ್ಲ ವಿಶೇಷವಾಗಿ ಅಂದರು. ನಾನು ಹೇಳಿನಿ ಹಿಂದೆ, ಎಲ್ಲರಲ್ಲಿ ನೋಡ್ರೆ ವಿಶೇಷವಾಗಿ ರಾವಣನ ವಿಕಾರ ರೂಪ ಅನ್ನೋದು ಬಹಳ ವಿಶೇಷದು. ಅದೇ ರೀತಿಯಾಗಿ 10 ತಲೆಯ ರಾವಣ ಹೇಗೆ ಹುಟ್ಟಿದನೋ ಅದರಂತೆ ಕಲ್ಪಿತ ಜೀವನು 10 ಭಾವದಿಂದ ಹುಟ್ಟಿದ.
10 ಲಕ್ಷಣ. ಆ ಲಕ್ಷಣಗಳ ನಾಮ ಸಂಕೇತವನ್ನು ಹೇಳಿ ಈ ಸೂತ್ರದಲ್ಲಿ ವಿಶಾಲವಾಗಿ ನಿನ್ನೆ ದಿನ ಹೇಳ್ತಾ ಬಂದರು. ಅದು ಅಹಂಭಾವಪರಣಕ್ಕೂ ಅಜ್ಞಭಾವಪರಣಕ್ಕೂ ಪ್ರಕೃತಿ ಭಾವ ಅಂತ ಹೆಸರು. ಈ ರೀತಿ ಅನಂತ ಭಾವಗಳನ್ನು ಹೇಳಿ ಜಗತ್ತಿಗೆ ಬೀಜ ಆದವನು ಜಗದ್ಬೀಜನೂ ನೀನಂದರು. ಜಗತ್ತಿಗೆ ಬೀಜ ನೀನೆ ಅಂತ ಹೇಳಿ ಮುಂದೆ ಪ್ರಿಯತಮೇ ಮಹದ ಅದು ಕಾರಣದೇ ಬೋಧಾದ್ಯುತಿ ನಿಜ ಆತ್ಮನೇ ಅಲ್ಲ, ಅದು ತಿಳಿದೊಡೆ ಮಿಥ್ಯೆ ಅಹುದಾಗಿ ಸುದತಿ ನೀನು ಈ ಕ್ರಮದೊಳು ಕಲ್ಪಿತನ ಭಾವದ ಉದಯಂಗಳ ಇರುವನು ಎಂತು ಅರಿವದು. ಹೇಗೆ ತಿಳಿ ಅಂದ್ರೆ ಹಿಂದೆ ಹೇಳ್ಯಾರಲ್ಲ, ತನ್ನನ್ನ ತಾನು ಮರೆತಡೆ ಜೀವಾತ್ಮ ಅರಿದೊಡೆ ಪರಮಾತ್ಮ, ಅರಿವು ಮರೆವೆಗಳರು ಇರೇ ಅಂತರಾತ್ಮ ಅಂತ ಹೇಳಿ ಆ ಕಾರಣದಿಂದ ಆ ಕಲ್ಪಿತನ ಕಾರಣದಿಂದನೇ ತನ್ನನ್ನು ತಾನು ಅರಿಯುವ ಮೊದಲು ಬೋಧಾದ್ಯುತಿ ಅಂದರೆ ಈ ಬೋಧ ಅಂದರೆ ಜ್ಞಾನ, ದ್ಯುತಿ ಅಂದರೆ ಅಜ್ಞಾನ. ಇವು ಹೇಗೆ ಒಂದೇನಿಲ್ಲ, ಒಂದು ಹಗಲು ಒಂದು ರಾತ್ರಿ ಇದ್ದಂಗ. ಹೀಗೆ ತನ್ನನ್ನು ತಾನು ಅರಿಯುವ ಮರೆಯುವ ಮೊದಲಾದ ವ್ಯವಹಾರದ ರೂಪ ಏನಾದವು ಬೋಧಾದ್ಯುತಿಯ. ಒಂದೇ ಜಗತ್ತಿನಲ್ಲಿ ಎರಡು ಕಾಣ್ತೀವಲ್ಲ ಅನುಭವದಿಂದ. 12-10 ತಾಸು ನಾವು ಬೆಳಕನ್ನ, ಒಂದು 10 ತಾಸನ್ನ ಕತ್ತಲನ್ನು ಕಾಣ್ತೀವಿ. ಕತ್ತಲು ಒಂದು ದಿನ ಅಥವಾ ಬೆಳಕು ಒಂದೇ ದಿನ ಆದೇನು ಒಂದೇ ದಿನದಲ್ಲಿ ಎರಡು ತೋರ್ತವ, ಎರಡಲ್ಲ. ಅದೇ ಪ್ರಕಾರವಾಗಿ ಇದು ನಿಜ ಆತ್ಮನೇ ಅಲ್ಲ. ಯಾಕಂದ್ರೆ ಅದು ಸತ್ಯವಾದುದಲ್ಲ. ಯಾಕೆ ಸತ್ಯ ಅಲ್ಲ? ಹಗಲೂ ಸತ್ಯ ಅಲ್ಲ. ಸತ್ಯ ಆಗಿದ್ರೆ ರಾತ್ರಿ ಬರ್ತಿದ್ದಿಲ್ಲ. ರಾತ್ರಿ ಸತ್ಯ ಏನು? ರಾತ್ರಿ ಸತ್ಯ ಆಗಿದ್ರೆ ಹಗಲು ಆಗ್ತಿದ್ದಿಲ್ಲ. ಅಂದ್ರೆ ಇವಕ್ಕ ಮಿಥ್ಯೆ ಅಂತಿರೋ ಸತ್ಯ ಅಂತಿರೋ? ಇವು ಹೇಗೆ ಮಿಥ್ಯ? ಸತ್ಯನೂ ಮಿಥ್ಯ, ಇದೂ ಮಿಥ್ಯ. ಆದ್ರೆ ಎರಡು ಅರಿಯುವವನು ನೀನು ಮಿಥ್ಯನು. ಬೆಳಗಾಯ್ತು ಎದ್ದೇಳ್ರಂತಂಬವ ನೀನೆ, ಒತ್ತು ಮಣಿತು ಮಲಿಕೇಳ್ರಂಬವ ನೀನೆ ಅಂದಾಗ ಇವು ನಿನ್ನಲ್ಲಿಲ್ಲ, ನಿನ್ನ ಹೊರಗವ. ಅದಕ್ಕೆ ನೀ ತಿಳಿತಿದ್ದಿ, ಮಲಗರಂತಿದ್ದಿ, ಎಚ್ಚರಾಗರಂತೀರಿ. ಅದೇ ರೀತಿಯಾಗಿ ಜ್ಞಾನ ಸ್ವರೂಪವಾಗಿ ನಿಜವಾದ ಸ್ವರೂಪವೇನು ಎಂಬಂತೆ ಕಂಡು ಬಂದರು. ಇದು ನಿಜ ಏನಂತ ಕಾಣ್ತದ. ಹಗಲೊತ್ತಿನಲ್ಲಿ ಬೆಳಕೇ ನಿಜ ಅನಿಸ್ತದ ಅಂದದಿಲ್ಲ ನಮಗ. ಇದು ಬೆಳಕು ಸುಳ್ಳಂತ ಯಾರು ಅಂದರೆ? ನಿಜದಂತೆ ಅನ್ನಿಸುತ್ತದೆ, ಆದರೆ ಇದು ಸುಳ್ಳಾಗುತ್ತದೆ. ಕತ್ತಲು ನಿಜವೆನಿಸುತ್ತದೆ, ಆದರೆ ಬೆಳಕು ಬಂದಾಗ ಇದು ಸುಳ್ಳಾಗುತ್ತದೆ. ಅಂದ್ರೆ ಎರಡೂ ಸುಳ್ಳಂತ ಅರ್ಥ, ಎರಡೂ ಸುಳ್ಳೇ. ಅದೇ ರೀತಿಯಾಗಿ ಅದು ಉಂಟಾದ್ದರಿಂದ ಅವಶ್ಯವಾಗಿ ನಾಶವಾಗುತ್ತದೆ. ಯಾವುದು? ರಾತ್ರಿ ಹೋದ ಮೇಲೆ ಬೆಳಕು ಉತ್ಪತ್ತಿಯಾಗದ, ಹುಟ್ಟದಿಲ್ಲ, ಅದು ನಾಶ ಆಗ್ತದೆ. ಕತ್ತಲು ಹುಟ್ಟದಿಲ್ಲ, ಅದು ನಾಶ ಆಗ್ತದೆ. ಹಾಗಾಗಿ ಆದ್ದರಿಂದ ಅದನ್ನು ಆತ್ಮಸ್ವರೂಪವೆಂದು ನಂಬಲಾಗದು. ಅವು ಆತ್ಮಸ್ವರೂಪಗಳ. ಅದಕ್ಕೆ ಶಾಸ್ತ್ರಗಳು ಹೇಳ್ತವೆ, ಪ್ರಕಾಶ ಮಹಾಪ್ರಕಾಶ ಅಂದ್ರು. ಸೂರ್ಯನ ಪ್ರಕಾಶ ಏನದಲ್ಲ, ಇದು ಸತ್ಯ ಅಲ್ಲ. ಮತ್ತೆ ಕತ್ತಲು ಕೂಡ ಸತ್ಯ ಅಲ್ಲ. ಆದರೆ ಅದಕ್ಕೆ ಸೂರ್ಯನಿಗೆ ಇನ್ನೊಂದು ಏನು ಬೆಳಕನ್ನ ತಗೊಂಡು ಸೂರ್ಯ ಬೆಳಗುತ್ತಾನಲ್ಲ, ಆ ಬೆಳಕು ಸತ್ಯ. ಸೂರ್ಯನ ಬೆಳಕು ಸತ್ಯ ಅಲ್ಲ. ಆ ಭಾನುಕೋಟಿ ಪ್ರಕಾಶ
ಒಬ್ಬ ಸೂರ್ಯ ಬೆಳಗ್ತಾನ ಜಗತ್ತಂದ್ರೆ ಲೋಕವೇ ಎಚ್ಚರ ಆಗ್ತದೆ. ಒಬ್ಬ ಸೂರ್ಯನ ಬೆಳಕಿನಿಂದ ಇಡೀ ಲೋಕ ಅನ್ನೋದು ವ್ಯವಹಾರದಲ್ಲಿ ತೊಡಗ್ತದೆ. ಈ ಒಬ್ಬ ಸೂರ್ಯನಿಂದ ಅನಂತ ಜೀವರಾಶಿಗಳ ವ್ಯವಹಾರ ಕೂಡ ನಡೀತೇವೆ ನೋಡ್ರಿ. ಈ ಒಬ್ಬ ಸೂರ್ಯನಿಂದ ಲೋಕದ ಇಷ್ಟು ವ್ಯವಹಾರ ನಡೀತೇವೆ ಬಂದ್ರೆ ಇಂಥ ಕೋಟಿ ಸೂರ್ಯ ಭಾನು ಕೋಟಿ ಪ್ರಕಾಶ ಅಂತಹ ಕೋಟಿ ಸೂರ್ಯರನ್ನ ಬೆಳಗುವಂತ ಶಕ್ತಿ ಅದಕ್ಕ ನೋಡ್ರಿ. ಅದು ಏನಂದ್ರು ನಿಜವಾದ ಬೆಳಕು. ಆ ಬೆಳಕಿನಾಗ ಏನೇನು ಕಾಣಬಹುದಂತ. ಒಬ್ಬ ಸೂರ್ಯನ ಬೆಳಕಿನಿಂದ ಲೋಕದಲ್ಲಿ ಏನೇನು ಕಾಣ್ತೇವೆ ಆ ಬೆಳಕು. ಆದರೆ ಅದು ಶಾಂತಿಯ ಬೆಳಕುವಿನ ಆ ಬೆಳಕಿನಲ್ಲಿ ಕ್ರಾಂತಿ ಇಲ್ಲ. ಸೂರ್ಯನ ಬೆಳಕಿನಲ್ಲಿ ತಾಪ ಆಗ್ತದ. ಬ್ಯಾಸಿಗೆ ಬಂದ್ರೆ ಅಬಾಬ ಅಂತೀವಿ, ಎಷ್ಟೆಷ್ಟೋ ದುಃಖ ಆಗ್ತದ. ಮತ್ತೆ ಅದ್ರಂಗ ಈ ಸೂರ್ಯನ ಒಬ್ಬನಿಂದ ಇಷ್ಟು ತ್ರಾಸ ಆಗತ್ರಿ. ಅಂತ ಕೋಟಿ ಸೂರ್ಯರಿಗೆ ಪ್ರಕಾಶ ಮಾಡುವಂತ ಬೆಳಕಿದ್ರೆ ನಮ್ ಗತಿ ಹೆಂಗಂತ ವಿಚಾರ ಮಾಡಿದ್ರೆ ಅದು ಶಾಂತಿ. ನೋಡಿ ಹೇಗಿದೆ, ಶಿಸ್ತು ಹೆಂಗಿದೆ ಅಂತ. ಹಾಗಾಗಿ ಅದು ಈ ರೀತಿ ಕಲ್ಪಿತ ಪುರುಷನ 10 ಭಾವಗಳು, ಶರೀರನ ಅನ್ನೋದು, ಅಹಂಭಾವ ಅನ್ನೋದು, ತ್ರಿಗುಣಗಳ ವ್ಯವಹಾರ ಅನ್ನೋದು ಏನೇನು ಹೇಳ್ತಾ ಬಂದ್ರಲ್ಲ ಅವೆಲ್ಲ ಕಲ್ಪಿತ ಪುರುಷನ 10 ಭಾವನೆಗಳು. 10 ಭಾವ ಇಲ್ಲಿ 10 ಮುಖ ಇತ್ತು, 20 ಭುಜ ಇತ್ತು ಅಂದ್ರೆ 10 ಮುಖದಿಂದ ಅವನು ಒಂದೇ ಸಲ 10 ಪ್ರಕಾರದ ಭಾವವನ್ನು ತಾಳಬಹುದು. ಮುಖ ಹತ್ತಾವಿಲ್ಲ. 10 ಮುಖದಿಂದ ಒಂದೇ ಸಮಯದಲ್ಲಿ 10 ಮಾತಾಡಬಹುದು. ಒಂದೇ ಸಮಯದಲ್ಲಿ 20 ಭುಜ ಅಂದ್ರೆ 20 ಆಯುಧಗಳನ್ನು ಹಿಡಿಬಹುದು. ನಿಮ್ಮ ಕೈಯಲ್ಲಿ ಎಷ್ಟು ಹಿಡಿತೀರಿ? ಒಂದು ಕೈಯಲ್ಲಿ ಏನನ್ನ ಕೊಟ್ಟು ಇನ್ನೊಂದು ಹಿಡಿಯಪ್ಪ ಅಂದ್ರೆ ಕೈಯಾಗ ಆದಲ್ಲಪ್ಪ, ಹೆಂಗ್ ಹಿಡಿಯಕ್ ಬರ್ತಂತೀವಿ. ಆದ್ರೆ ರಾವಣ 10 ತಲೆಯಿಂದ 20 ಭುಜದಿಂದ 10 ಭಾವನೆಗಳನ್ನ 20 ಕಾರ್ಯಗಳನ್ನು ಮಾಡಬಲ್ಲ. ಆದರೆ ಇದು ಯಾರ್ದು ಸತ್ಯ ಏನದು? ಇದು ಪ್ರಕೃತಿಯ ವ್ಯವಹಾರಗಳ ವಿನ ಆತ್ಮನ ವ್ಯವಹಾರ ಅಲ್ಲ. ಆತ್ಮನ ವ್ಯವಹಾರ ಏನು? ಅವನಿಗೆ ದೇಹನೇ ಇಲ್ಲ, ದೇಹ ಇಲ್ಲ ಅಂದ್ರೆ ತಲೆನೇ ಇಲ್ಲ, ತಲೆ ಇಲ್ಲ ಅಂದ್ರೆ ಭುಜ ಇಲ್ಲ, ಆಯುಧ ಎಲ್ಲಿ ಇಡ್ತಾನ, ಎಲ್ಲಿಂದ ಮಾತಾಡ್ತಾನ ಅವನು? ಹೀಗೆ ಈ ಒಂದು ಕಲ್ಪಿತ ಪುರುಷ ಸಂಕಲ್ಪನೆಯಿಂದ ವಿಕಲ್ಪ ರೂಪಾದ ಜಗತ್ತಿನ ಕಲ್ಪನೆ ಅಹುದು, ಇದು ನಿಜವೆಂದು ನೀನರಿ. ಕಲ್ಪ ಭೂರುಹ ಪಲ್ಲವಧಾರೆ ಎಂದ್ರು. ಅಂದ್ರೆ ಇಲ್ಲಿ ಕಲ್ಪವೃಕ್ಷದ ಚಿಗುರೆಲೆಗಳಂತೆ, ಪಲ್ಲವ ಅಂದ್ರೆ ಎಲೆ ಬೇರೆ, ಚಿಗುರೆಲೆ ಬೇರೆ. ತಾತ ಇದನ್ನ ಹೇಳ, ನಿಮಗೆ ನೆನಪಾದಿಲ್ಲ? ಕೊನೆಗೇನಿರ್ತದ ಅದು ಚಿಗುರೆಲೆ, ಬಹಳ ಮೆದುವಿರ್ತದ. ಅದೊಂದು ಬಣ್ಣ, ಒಂದೇ ಎಲೆಯಲ್ಲಿ ಬಣ್ಣ 2 ಇರ್ತದ. ಇದು ಕಪ್ಪಾಗಿರ್ತದ, ಅದು ಸ್ವಲ್ಪ ಬೇರೆ ಇರ್ತದ. ಅದು ಮೃದು ಇರ್ತದ, ಇದು ಕಠಿಣ ಇರ್ತದ. ಅದರಂತೆ ಇಲ್ಲಿ ಕೂಡ ಕಲ್ಪ ವೃಕ್ಷದ ಚಿಗುರೆಲೆಗಳಂತೆ ಅಂದರೆ ಅಧರೆ ಅಂದ್ರೆ ತುಟಿಗಳು ಅಂತ. ಆಕೆ ತುಟಿ ಹೆಂಗಿದ್ದು ಅಂದ್ರೆ ನಮ್ಮಂಗಿದ್ದಿಲ್ಲ. ನಮ್ಮಂಗ ಬಾಳ ಬಿರುಸಾವ್ ನೋಡ್ರಿ. ಒಂದೊಂದ್ಸಲ ಬ್ಲೇಡ್ ಹಾಕಿದ್ರು ಕೂಡ ರಕ್ತ ಬರಂಗಲ್ಲ, ಅಷ್ಟು ಬಿರುಸಾಗಿರ್ತಾವ. ಆಕೆ ತುಟಿಗಳನ್ನು ವರ್ಣನೆ ಮಾಡ್ತಾರ, ಅಷ್ಟು ಮೃದುವಾಗಿರ್ತಕ್ಕಂಥವ್ರು. ಹೀಗೆ 10 ಭಾವಗಳೇನು ಎಲ್ಲಿಂದ ಹುಟ್ಟಿದವು? ಸಂಕಲ್ಪದಿಂದ. ಸಂಕಲ್ಪ ಅಂದ್ರೆ ನೆನಪಿನಿಂದ. ಇದು ವಿಕಲ್ಪ ರೂಪವಾದ ಏನದ? ವಿಕಲ್ಪ ಅಂದ್ರೆ ಕಲ್ಪನಾ ಅನುಸಾರವಾಗಿ ಹುಟ್ಟಿದ್ದು. ಕಲ್ಪನಾನುಸಾರವಾಗಿ
ನಿನ್ನೆ ಹೇಳಿದ್ನಲ್ಲ, ಕಲ್ಪನಾ ಅನುಸಾರವಾಗಿ ಒಂದೊಂದು ಅದೇನಿಲ್ಲ, ಒಂದರಲ್ಲಿ ಕಲ್ಪನೆಗಳು ಉಪಾಧಿ ಭೇದದಿಂದ. ಹೀಗೆ ಈ ಜಗತ್ತಿನ ಏನಾಗದ ಕಲ್ಪನೆ ಅಹೂದಿದು. ಈ ತೋರುವ ಜಗತ್ತು ಕಲ್ಪನೆಯಲ್ಲಿ ಆದ, ಅಂದ್ರೆ ಮಿಥ್ಯಾ ರೂಪವಾಗಿ ಆದಂತ, ಸತ್ಯ ರೂಪವಾಗಿ ಇದು ಜಗತ್ತಿಲ್ಲ. ಅನುಭವಕ್ಕೆ ಹೆಂಗ ಹೋಗ್ಬೇಕ್ರಿ ಅಂದ್ರೆ ಎಲ್ಲರಿಗೂ ಗೊತ್ತದಲ್ಲ, ಈ ದೇಹ ಅನ್ನುವಂಥದ್ದು ಎಲ್ಲದೆ ಕಲ್ಪನಾ ರೂಪವಾಗಿ ತೋರುತ್ತದೆ ವಿನ ಸತ್ಯ ರೂಪವಾಗಿ ಇದು ದೇಹ ಇರೋದಲ್ಲ. ತೋರ್ತದ, ಮತ್ತೆ ಅಡಗಿ, ಮತ್ತೆ ನಾಶವಾಗುತ್ತದೆ. ಆದರೆ ಅಷ್ಟು ಗೊತ್ತಿದ್ರು ಕೂಡ ನಾವು ಸತ್ಯವನ್ನು ತಿಳ್ಕೊಂಡಿವಲ್ಲ. ಗೊತ್ತಿದ್ರು ಕೂಡ ನಾವು ಸಾವೇ ಇಲ್ಲದವರು, ಮರಣವನ್ನೇ ಗೆದ್ದಂತ ಮಹಾಪುರುಷರು ಅಂತ ನಾವೇನು ತಿಳ್ಕೊಂಡಿವಲ್ಲ. ಯಾವ ರೀತಿ ಬಹಳ ಉದಾಹರಣೆ ಕೊಟ್ಟಿವಿ ಹಿಂದೆಲ್ಲ. ಯಾವ ಉದಾಹರಣೆ ಅಂದ್ರೆ, ಸರ್ಪದ ಬಾಯಿಯಳು ಕಪ್ಪೆ ಸಿಕ್ಕಂತೆ. ಸರ್ಪ ಬೇಸಿಗೆ ಕಾಲದಲ್ಲಿ ಒಂದು ಕಡೆ ಬಾಯಿ ತೆರೆದದ. ಅದು ಎದಕ್ಕೆ ಅಂದ್ರೆ ಏನಾದ್ರೂ ತಿರ್ಬೇಕಂತ ಅದು ಬಾಯಿ ತೆರೆದದ. ಅದು ಏನಾದ್ರೂ ನುಂಗಬೇಕು, ಸುಮ್ಮನೆ ತೆಗೆದಲ್ಲ. ಅದು ಬಾಯಿ ತೆರೆದ ಸಮಯದಲ್ಲಿ ನೀರಿನಿಂದ ಕಡಿಗಾದ ಕಪ್ಪೆಯು ಜಲದಲ್ಲಿ ವಾಸ ಮಾಡವು. ನೀರಿನಲ್ಲಿ ಮೀನು, ಕಪ್ಪೆ, ಮೊಸಳೆ ಇವು ನೀರಿನಿಂದ ಹೊರಗೆ ಬಂದ್ರೆ ಬಹಳ ಹೊತ್ತು ಇರಂಗಿಲ್ಲ, ಬಹಳ ದುಃಖ ಆಗ್ತದೆ. ಆ ಕಷ್ಟವನ್ನು ಸಹಿಸಲಾರದೆ ಅಲ್ಲಿ ನೆರಳನ್ನು ನೋಡಿತು. ಸರ್ಪ ಎಡೆ ಎತ್ತಿತ್ತಲ್ಲ, ಕೆಳಗೆ ನಳ್ಳ ಬಿದ್ದಿತ್ತು. ಇದು ಬೇಸಾದಂತ ಹೋಗಿ ಹಿಂದಕ್ಕೆ ಮಾರ್ಯಾಗ ಹೋಗಿ ಕುಂತು ನೋಡೋದು. ಮುಂದಕ್ಕೆ ಮಾರ್ಯಾಗನಲ್ಲ, ಹಿಂದಕ್ಕೆ ಮಾರ್ಯಾಗ ಹೆಜ್ಜೆ ಇಡ್ತಾ ಹೋಗಿ ನಳ್ಳಿ ಕುಂತು ಬಿಡ್ತದ. ಆವಾಗ ಆ ಸರ್ಪ ಏನ್ ಮಾಡ್ತದ, ಅದು ಯಾವ್ದಾನ ಹುಡುಕಾಡಿ ತಿರ್ಬೇಕಂತ ಅದು ಕುಂತದ. ಹುಡುಕಾಡಲಾರ್ದ ಬಂದು ತಾನೇ ಕಪ್ಪೆ ಬಿದ್ದದಂದ್ರೆ ಅದು ಬಾಯಿ ಮುಚ್ಚುವ ಕ್ಷಣದಲ್ಲಿ ಏನಾಗ್ತದ, ಅದು ಮೃತ್ಯುವನ್ನು ತುತ್ತಾಗ್ತದೆ, ಸತ್ತು ಹೋಗ್ತಿಲ್ಲ. ಆದ್ರೂ ಕೂಡ ಅದು ಕರಿವಿಲ್ಲ. ತನಗ ಐಶ್ವರ್ಯದ ಮುಂದೆ ಏನಾದ್ರೂ ಋಣ ಬರ್ತವಂತ ಬಾಯಿ ತೆರ್ಕೊಂಡು ಕಪ್ಪೆ ಕುಂತ. ನಾನು ಮೃತ್ಯುವಿಗೆ ತುತ್ತಾಗಿನಂತ ಗೊತ್ತಿಲ್ಲ, ಮೃತ್ಯುವಿನ ಬಾಯಿಯೊಳಗಿನಂತ ಗೊತ್ತಾಗಿಲ್ಲ. ಆದ್ರೆ ಮುಂದೆ ಆಸೆ ಪಡ್ತದಲ್ಲ, ನಮಗೆ ಎಂದು ನಿರಾಶೆ ಆಗ್ತದ, ಎಂದಿಗೂ ನಮಗೆ ಆನಂದ ಆಗ್ತದ. ಸುಖ ಯಾವಾಗ ಆಗ್ತದ, ದುಃಖ ಯಾವಾಗ ಆಗ್ತದ. ಆಶಾಯ ಪರಂ ದುಃಖಂ, ನಿರಾಶಾಯ ಪರಂ ಸುಖಂ ಅಂತ. ದುಃಖ ಎಲ್ಲಿ ಆಗದ, ನಮ್ಮ ಆಸೆಯೇ ನಮಗ ಪರಮ ದುಃಖ ಅಂದ್ರು, ಸಣ್ಣ ದುಃಖ ಅಲ್ಲ. ಮತ್ತೆ ಆ ದುಃಖ ನಿವೃತ್ತಿ ಯಾವಾಗ ಆತದಂದ್ರೆ ಆಸೆ ಮಾಡಿದ್ದು ಸಿಕ್ಕಾಗ ಆತದಂತ ಹೇಳಿಲ್ಲ ಅವರು. ನಾವು ಆಸೆ ಮಾಡ್ತೀವಿ, ಆಯ್ತಂತ ಇಟ್ಕೋ, ನಿನ್ನ ಆಸೆಗೆ ಆನಂದ ಆಗ್ತದೆ, ಆಸೆಗೆ ಮಿತಿ ಅದೇ. ನಿರಾಸಾಯ ಪರಂ ಸುಖ, ಯಾವಾಗ ಅದನ್ನು ಬಿಟ್ಟು ಸುಖ ತಾನಾಗಾಗ್ತದ. ಅದರಂತೆ ಇವೆಲ್ಲವೂ ಕೂಡ ಮೈತ್ರಿ ನೀನು ತಿಳಿ. ಯಾಕಂದ್ರೆ ವಿಚಾರ ಮಾಡೋ ಮೊದಲು ಹೇಳಿನಿಲ್ಲ, ಕಲ್ಪಿತ ಪುರುಷನೇ ಸುಳ್ಳಂತ ಹೇಳಿವಲ್ಲ. ಕಲ್ಪಿತ ಪುರುಷ ಸುಳ್ಳು ಅಂದ್ರೆ ಬಂಜಿ ಮಗನೇ ಇಲ್ಲ ಅಂತ. ಅವನು ಕ್ರಿಕೆಟ್ ಆಡಕ್ ಹೋಗ್ಯಾನ ಅಂದ್ರೆ ಏನರ್ಥ, ಮಗನೇ ಇಲ್ಲ ಆಡಕ್ಕೆ ಹೆಂಗೋದಂತ. ಅದರಂತೆ ಹೇಗೆ ಸುಳ್ಳು, ಕಲ್ಪಿತ ಪುರುಷ ಸುಳ್ಳು. ಆದರೆ ನಿನ್ನ ಅನುಭವಕ್ಕೆ ಬರೋದಕ್ಕೋಸ್ಕರವಾಗಿ ಮತ್ತೆ ಮೊದಲು ಹೆಂಗ್ ಹೇಳಬೇಕು, ಹೌದು ಇದು ಮನುಷ್ಯಗೆ ಗೋಚರವಂತೆ, ವಚನಕ್ಕೆ ಗೋಚರವೆಂಬಂತೆ, ಮನಸ್ಸಿಗೆ ವಿಷಯವೆಂಬಂತೆ. ನಿನಗೆ ಹೇಳಬೇಕಾಗದಂತ ವಶಿಷ್ಠರು ಅಲ್ಲಿ ಏನ್ ಮಾಡ್ಯಾರ, ರಾಮಚಂದ್ರಗ ಹೇಳುವಾಗ ಹೇಳ್ಯಾರ. ಅದಂಗ ನಿನಗೆ ಹೌದಾಗಬೇಕಲ್ಲಪ್ಪ, ಅದಕ್ಕಾಗಿ ಹೇಳ್ಬೇಕಾಗ್ಯದ. ಆದ್ರೂ ತಿಳ್ಕೊ, ನೀನು
ಆ ಯಾವ ಕಲ್ಪಿತ ಪುರುಷನೇ ಸುಳ್ಳಂದ್ಮೇಲೆ ಕಲ್ಪಿತನ 10 ಭಾವನೆ ಕೂಡ ಸುಳ್ಳು. ಹಾಗೆ ಮುಂದೆ ಈ ಕಲ್ಪನಾ ಪುರುಷ ಏನಾದ ಅಂದ್ರೆ ಜಗದ್ಬೀಜ ಅಂತೇಳಿರಲ್ಲ, ಇವನೇನ್ ಮಾಡ್ದ, ಇವನಿಂದ ಜನನ ಕ್ರಿಯೆ ಆರಂಭ ಆಯ್ತು. ಬ್ರಹ್ಮನಿಂದ ನಡೆದಿಲ್ಲ, ಅದು ಏಕಮೇವಂ ಅದ್ವಿತೀಯ ಬ್ರಹ್ಮನಿಂದ ಅಲ್ಲ. ಇದು ನಡೆದದ್ದು ಯಾರಂದ್ರೆ ಕಲ್ಪಿತನಿಂದನೇ ನಡೆದದ್ದಿದು. ಹಾಗಾಗಿ ಇಲ್ಲಿ ಮೊದಲು ನಾನೆಂಬ ಭ್ರಾಂತಿಯ ಅಹಂಭಾವ ಮೊದಲಿದ್ದಾದ ಅಹಂಭಾವ, ಆ ಭಾವನೆಯಿಂದ ಉತ್ಪನ್ನವಾಯಿತು ಅಂದ್ರೆ ಹುಟ್ಟಿತು. ಹೇಗೆ? ಜನನ ಆರಂಭ ಕ್ರಿಯೆ ಪ್ರಕೃತಿ ಅವಿದ್ಯೆ ಎಂದೆನೆಪ ಕಲ್ಪಿತನೋಳು ತೋರ್ಕು. ಇವು ಯಾರಲ್ಲಿ ತೋರಕತ್ತವ್ರೀಗ? ಮತ್ತೆ ಅದಂತೂ ನಿರಾಕಾರ ಅದ, ನಿರ್ಗುಣ ಅದ, ಅದು ಒಂದಾದ, ಅದ್ರಲ್ಲಿ ಏನಿಲ್ಲ. ಇವು ಯಾರಲ್ಲಿ ತೋರ್ತಾವ? ಹೇಳಿದ್ವಲ್ಲ ಮೊದಲೇ 10 ಅವ. ಅದರಲ್ಲಿ ಜನನ ಆರಂಭ ಕ್ರಿಯೆ ಅಂದ್ರೆ ಎಲ್ಲಿಂದ ಹುಟ್ಟಿತು? ಅಹಂಭಾವದಿಂದ ಹುಟ್ಟದೆ. ಯಾರು ಹುಟ್ಟಿಸಿಲ್ಲದು? ನಮ್ಮ ಭ್ರಮೆ, ನಾನಂತ ಏನದಲ್ಲ, ಆ ಭ್ರಾಂತಿ ಏನದ, ಆ ಭ್ರಾಂತಿಯ ರೂಪನೇ ನಮಗೆ ಉತ್ಪತ್ತಿ ಆಯ್ತು ನೋಡಿ. ಮೋಟ ಮರದ ಕಳ್ಳ ಎಲ್ಲಿಂದ ಹುಟ್ಟ್ಯಾನ? ಮೋಟ ಮರದಲ್ಲಿ ಕಳ್ಳ ಹುಟ್ಟಿದ್ದೆಲ್ಲಿ? ಗಿಡದಾಗ ಹುಟ್ಟಿದ್ನೋ ಅಥವಾ ಕೊಂಬೆಗೆ ಹುಟ್ಟಿದ್ನೋ, ಮತ್ತೆ ಕಾಯಾಗ ಹುಟ್ಟ್ಯಾನೋ, ಎಲೆಗೆ ಹುಟ್ಟ್ಯಾನೋ? ಎಲ್ಲಿಂದ ಹುಟ್ಟ್ಯಾನ ಅವನು? ಕಲ್ಪನೆಯಲ್ಲಿ. ಅದನ್ನು ವಿಸ್ತಾರವಾಗಿ ಹೇಳ್ಬೇಕಾದ್ರೆ ಅವ್ರು ಹೇಳ್ಬೇಕಂದ್ರೆ ಏನು? ಸಾಯಂಕಾಲ ಸಮಯ ಆದಾಗ ಒಬ್ಬ ದಾರಿ ಹಿಡಿದು ಕಾಲ್ ದಾರಿಗೆ ಹೊಂಟಿದ್ದ. ದಿವಸ ಹೋಗಿ ಬರ್ತಕ್ಕಂಥ ದಾರಿ ಅದು. ಪಕ್ಕದಲ್ಲಿ ದಿನ ಒಂದು ಗಿಡ ಇತ್ತು, ಆ ಗಿಡ ದಾಟೆ ಹೋಗೋದು ಬರೋದಿತ್ತು. ಒಂದು ದಿನ ವಾಪಸ್ ಬರುವಾಗ ಸ್ವಲ್ಪ ಕತ್ತಲಾಗಿತ್ತು. ಕತ್ತಲಂದ್ರೇನ್ರಿ? ಪೂರ್ತಿ ಬೆಳಕು ಅಲ್ಲ, ಪೂರ್ತಿ ಕತ್ತಲಲ್ಲ, ನಸುಗತ್ತಲು ಅಂದ್ರು. ಅದು ಬಿಡಬಾಡ ಶಾಸ್ತ್ರಕ್ಕೆ ಮುಂದೆ ಉಪಯೋಗ ಅದ. ಆ ನಸುಗತ್ತಲಲ್ಲಿ ವಾಪಸ್ ಬರುವಾಗ ಎಲ್ಲಿ ಗಿಡ ಇತ್ತು ಆ ಜಾಗ ನೋಡ್ತಾನ, 4 ಮಂದಿ ಕಳ್ಳರು ನಿಂತಂಗಾಗ. ಕಳ್ರೆ ಯಾಕಂತ ನೋಡ್ತಾನ, ಅವ್ನು ದಿಕ್ಕತ್ತಿರ್ತದ. ಅಲ್ಲ, ಇಲ್ಲಿ ಗಿಡ ಇತ್ತು, ದೊಡ್ಡ ರಂಬೆ ಕಂಬೆ, ಆಮೇಲೆ ಎಲೆ ಹೂ ಎಲ್ಲ ಇತ್ತು, ಇಷ್ಟು ಅಗಲಿತ್ತು. ಮತ್ತೆ ಈಗ 4 ಮಂದಿ ನಿಂತಂಗಷ್ಟೇ ಜಾಗದಲ್ಲಿ 4 ಮಂದಿ ತೋರ್ತಾರಂದ್ರೆ ಇವರು ಕಳ್ರೆ ಯಾರಂತ ಅನ್ಕೊಂಬಿಟ್ಟ. ಕಳ್ರೆ ಇರ್ಬೇಕಲ್ಲಪ್ಪ. ಗಿಡ ಇದ್ದಂದ್ರೆ ಗಿಡದಾಗ ತೋರಿದ್ರೆ ಅವನ ಕಲ್ಪನೆ ಆತಿದ್ದಿಲ್ಲ. ಈ ಗಿಡ ಕಾಣವಲ್ತು, ಅವನಿಗೆ ಕಳ್ರು ಕಾಣಕತ್ತಾರ. ಯಾಕೆ ಕಂಡ್ರು? ಅದಕ್ಕೆ ಕಾರಣ ಏನು? ಆ ಮರ ಮುಂಜಾನೆ ಹೋಗಿದ್ನಲ್ಲ, ಹೋದ್ರೆ ಗಿಡನೇ ಇತ್ತು. ಬರೋದ್ರೊಳಗ ಒಬ್ಬ ಕುರಿ ಕಾಯುವಂತ, ಆಡು ಕಾಯುವಂತ ಒಬ್ಬ ವ್ಯಕ್ತಿ ಆ ಗಿಡದ ಕೆಳಗೆ ನಿಂದಿರಿಸಿ ಮನಸ್ಸೋ ಇಚ್ಛೆ ಇರುವಂತ ಎಲ್ಲ ಕೊಲ್ಲೆಗಳನ್ನ ಕಡದು ಬರೀ 4 ರಂಬೆಗಳು ಉಳ್ಕೊಂಡಿದ್ದು. ಅದೇನಾಯ್ತು? ಈಗ ತೋಪ ಮರ ಹೋಗಿ ಮೋಟ ಮರ ಆಗಿತ್ತು. ಮೊದಲು ತೋಪ ಇತ್ತಲ್ಲ, ಆ ತೋಪ ಹೋಗಿ ಈಗ ಮೋಟ ಆಯ್ತಲ್ಲ. ಆವಾಗ ಏನಾಯ್ತು ಅಂದ್ರೆ ಇವನಿಗೆ ಆ ಮರದಲ್ಲಿ ಕಳ್ಳರು ತೋರ್ಲಿಕ್ಕೆ ಪ್ರಾರಂಭ ಆಯ್ತು. ನೋಡಿದ, ನಾವು ಹೋಗೋದು ಬರೋದು ಗೊತ್ತಾಗಿರಬಹುದು, ಅಥವಾ ಇನ್ನೊಬ್ಬರು ಯಾರಾದರೂ ಗೊತ್ತಾಗಿ ಕಳ್ಳತನ ಮಾಡಬೇಕಂತ ಗಿಡದ ಇಲ್ಲಿ ನಿಂತಾರ ಅಂತ, ಅಥವಾ ಗಿಡದ ಕುಂತಾರ ಅಂತ ವಿಚಾರ ಮಾಡಿ, ನಾನು ಈಗ ಹೋದ್ರೆ ನನ್ನ ಬಿಡಂಗಿಲ್ಲ ಅಂತ ಸ್ವಲ್ಪತ್ತು ನಿಂತ. ನೋಡಮ್ಮ, ಅವರು ಹೋದ್ಮೇಲೆ ಏನು ಮಾಡ್ತಾರ ನೋಡಿ ಆದ್ರೂ ಹೋಗೋಣ ಅಂತ ಇನ್ನೊಬ್ರಿಗಾದ್ರೆ ಹೇಳಕ್ ಬರ್ತದಲ್ಲ. ನಿಂತ 10 ನಿಮಿಷ ಆಯ್ತು, 15 ನಿಮಿಷ ಆಯ್ತು, ಅರ್ಧ ಗಂಟೆ ಆಯ್ತು. ನೋಡ್ತಾನ, ಮನುಷ್ಯರಾದ್ರೂ ಸ್ವಲ್ಪ ಆದ್ರೂ ಅಲಗಾಡ್ತಾರ. ಮನುಷ್ಯರಾದ್ರೂ ಏನಾದಾತದ? ಅಲ್ಲೊಂದು ವಿಚಿತ್ರ ಏನ್ ನಡೀತು ಅಂದ್ರೆ, ಈಗ ಕೆಲವು ಸಮಯದಲ್ಲಿ ಆ ಬೆಂಕಿ ಹುಳ ಅಂತಿರ್ತಾವಲ್ಲ, ಬೆಂಕಿ ಹುಳ,
ಆ ಬೆಂಕಿ ಹುಳನವಂತೂ ಆ ಗಿಡದಲ್ಲಿ ಆ ಕಡೊಂದು ಈ ಕಡೊಂದು ಚುಮ್ ಅಂತಿದ್ವು. ಆವಾಗ ಇವನಿಗೆ ಅನಿಸ್ತು, ಇದು ಕರೆ ಅದ, ಬೀಡಿ ಗಿಡ ಸೇದಕ್ಕೆ ಬೆಂಕಿ ಹಚ್ಚಾಕತ್ತಾರ ಅಂತ ಕಾಣ್ಬಿಟ್ಟು ನೋಡಿದ. ಅದು ಗೊತ್ತಾಗ್ತಾವಲ್ಲ ಯಾವುದು ಎಷ್ಟೊತ್ತಂತ. ಭಾಳ ಆದಾಗ ಅನುಮಾನ ಬಂತೆ, ಇದು ಕಳ್ಳರನ್ನಲ್ಲ ಇವರೆಲ್ಲ ಏನಿರಬಹುದು ಅಂತ ಕುಂತೇನು ಮಾಡಿದ, ಸ್ವಲ್ಪ ಸಮೀಪ ಹೋದ, ಇನ್ನೊಂದು ಸ್ವಲ್ಪ ಸಮೀಪ ಹೋದಂಗೆಲ್ಲ ಗೊತ್ತಾಯ್ತು ಅದವನಿಗೆ ಏನು ತೋರಕತ್ತು, ಕಳ್ಳರು ಹೋದ್ರು, ಈಗ ಮರ ತೋರಕತ್ತು. ನಾವು ಮರದ ಕಲ್ಪನೆ, ಇದು ಕಳ್ಳರ ಕಲ್ಪನೆ ಹೋಯಿತು, ಈ ಮರದ ಕಲ್ಪನೆ ಬಂತು. ಆವಾಗ ಅನ್ಕಂಡ, ಇಲ್ಲಿ ಇಷ್ಟು ಗದ್ದಲಾಗ್ಯದ ಅಂದ್ರೆ ಏನು, ಇಷ್ಟು ತನ್ನ ಭ್ರಾಂತಿಯಿಂದ ತೋರ್ತಿಲ್ಲ. ಇರುವಂತ ಮರದಲ್ಲಿ ಇಲ್ಲ ಅಂತ ಕಳ್ಳರು ತೋರಿದು, ಯಾರು ಹುಟ್ಟಿಸಿಲ್ಲ, ಉತ್ಪತ್ತಿ ಆಗಿಲ್ಲ, ಬಂದೆಲ್ಲ ಕುಂತಿಲ್ಲ. ಅವ್ರು ಇಲ್ಲೇ ಇಲ್ಲ ಅಂದ್ಮೇಲೆ ಎಲ್ಲಿಂದ ಬರ್ತಾರ? ಅದರಂತೆ ಕಲ್ಪನೆಯಲ್ಲಿ ಹೇಗೆ ಹಾಗೆ ಇದು ಕಾರ್ಯರೂಪ ಆಯ್ತು. ಏನ್ ಕಾರ್ಯ ಆಯ್ತು ಅವನಿಗೆ? ಭಾವನೆಯಲ್ಲಿ ಭಯ ಆಯ್ತು, ಭೀತಿ ಆಯ್ತು, ಅಂಜಿಕೆ ಆಯ್ತು. ನಂದೇನೋ ಅನಂತ ರೀತಿ ಕಳ್ತನ ಆಗ್ಬೋದು, ಕಸಗಬಹುದು, ಅನಂತ ಭಾವಗಳಿಂದ ಉತ್ಪತ್ತಿ ಆದ್ವಲ್ಲ. ಅದಕ್ಕೆಲ್ಲ ತನ್ನ ಕಲ್ಪನೆಯೇ ಕಾರಣ. ಮರನೂ ಕಾರಣ ಅಲ್ಲ, ಈ ಕಳ್ಳರು ಕಾರಣ ಅಲ್ಲ, ಯಾರು ಕಾರಣ ಅಲ್ಲ. ಹಾಗೆ ಉಕ್ತ ಕಲ್ಪಿತ ಪುರುಷ, ಹುಟ್ಟಿದಂತ ಕಲ್ಪಿತ ಪುರುಷನಲ್ಲಿ ನಾನೆಂಬ ಭಾವನಾತ್ಮಕ ರೂಪಕ್ರಿಯೆ ಮೊದಲು ಉತ್ಪತ್ತಿ ಆಯಿತು. ಮೊದಲು ಹುಟ್ಟಿದ್ದದು ಭಾವನೆಯಲ್ಲಿ. ಅದಕ್ಕೆ ಎಲ್ಲಿ ಆದ ಜಗತ್ತು? ಭಾವದಲ್ಲೇ ಜಗತ್ತಾದ, ಭಾವದಲ್ಲೇ ಬ್ರಹ್ಮ ಅದ. ಭಾವ ಬಿಟ್ಟು ಬ್ರಹ್ಮ ಇಲ್ಲ, ಭಾವ ಬಿಟ್ಟು ಜಗತ್ತಿಲ್ಲ. ಗಿಡ ಬಿಟ್ಟು ಕಳ್ಳಿಲ್ಲ, ಕಳ್ಳ ಬಿಟ್ಟು ಗಿಡ ಇಲ್ಲ. ಇರಕ್ ಬರ್ತದೆ. ಹಾಗೆ ಅದರಿಂದ ತನ್ನ ಸ್ವರೂಪವನ್ನು ಮರೆತ, ತನ್ನ ಸ್ವರೂಪ ತಾನಂತ ಮರೆತು, ಅದೇ ಏನಾಯ್ತು? ಮೂಲ ಪ್ರಕೃತಿ ಆಯ್ತು. ಮೂಲ ಪ್ರಕೃತಿ ಕಾರಣ ಅಂತ. ಇದು ಏನ್ ಮಾಡ್ತು? ಮುಂದಿನ ಸೂತ್ರಕ್ಕೆ ಬೀಜ ಆಯ್ತು. ಮುಂದೆ ಹೇಳ್ತಕ್ಕಂಥ ಸೂತ್ರಕ್ಕೆ ಬೀಜ ಮಾಡ್ತಾರ. ಅದು ಮುಂದೆ ಮಹದಾದಿ ಕಾರ್ಯಕ್ಕೆ ಮೂಲ ಕಾರಣವೆಂದು ಹೇಳಿಸಿಕೊಂಡಿತು. ಅರಿವು ತಾನಾಗಿ ಮರವ ರೂಪನಿಂದ ಅದರಿಂದ ಅವಿದ್ಯೆಯೇ ಆಗಿರುವುದು. ಇದು 5 ರೀತಿ ಆಗಿರುವುದು. ಇದು ಹೆಂಗ ತೋರ್ತದ? ಒಂದೇ ರೀತಿ ಅಲ್ಲ ಅಂತ ಮುಂದ 5 ಪ್ರಕಾರ ಅವಿದ್ಯೆ ಅಸ್ಮಿತೆ ಹೇಳಬಹುದಂತ ಅನಿಸ್ತದ. ಪ್ರಥಮ ಉತ್ಪತ್ತಿ ಏನಾಯ್ತು? ತಿಳಿ ನೀರೇ ನೀ ಅಖಿಲ ತೋರ್ಕೆಗೆ ಕಾರಣಾತ್ಮತೆ ದಳೆದು ಆದಿ ಕಲ್ಪಿತ ಪುರುಷನು ಒಳಪು ಅರಿವಿನೋಳು ಒಂದಿ ಬಲ್ಲಾತಕಿ ಫಳ ಬೀಜದಿಂದ ಯಶವನು ಅಂತ ಇಲ್ಲಿ ಹೇಳ್ತಾ ಬಂದ್ರು. ಹೇಗೆ ಹುಟ್ಟಿದ ಅವನಂದ್ರೆ, ಬಲ್ಲಾತಕಿ ಅಂದ್ರೆ ಗೇರು ಗಿಡ ಅಂತ ಬರ್ತಾರ, ದೃಷ್ಟಾಂತ ಕೊಟ್ಟಾರ. ಇಲ್ಲಿ ಮೂಲ ಕಾರಣವನ್ನು ಹೊಂದಿ ಆದಿ ಕಲ್ಪಿತ ಪುರುಷನು ಪ್ರಥಮ ಉತ್ಪನ್ನವಾದ ಒಳಪುಗದೆ ಅಂದ್ರೆ ಒಳಗೂನು ಇಲ್ಲ ಹೊರಗೂನು ಇಲ್ಲ ಅಂತ. ಹೇಗೆಂದ್ರೆ ಇದು ಸಮಸ್ತ ಜಗತ್ತಿಗೆ, ಸಮಸ್ತ ಅಂದ್ರೆ ಎಲ್ಲ ಅಂತ, ಆ ಜಗತ್ತಿಗೂ ಕಾರಣ ಸ್ವರೂಪವನ್ನು ಹೊಂದಿದ ಕಲ್ಪಿತ ಪುರುಷ ಎಲ್ಲಿ ಅವನು? ಅವನು ಕೈಲಾಸದ ಪರಮಾತ್ಮನ ಅರಮನೆಯಲ್ಲಿ ಅವನು, ಬ್ರಹ್ಮಲೋಕದ ಬ್ರಹ್ಮನಲ್ಲಿ ಅವನು, ವಿಷ್ಣು ಲೋಕದ ವಿಷ್ಣುವಿನಲ್ಲಿ ಅವನು, ಮತ್ತೆ ಸ್ವರ್ಗದಲ್ಲಿ ದೇವತೆಗಳ ಜೊತೆಗೆ ಅವನು, ನಾರಕಿಗಳ ಜೊತೆ ಅವನು, ಆಮೇಲೆ ಅಥಳ ಇತಳ ಪಾತಾಳ ರಸತಳ ತಳತಳ ಭೂಲೋಕ ಭೋರ್ನಾರ್ ಲೋಕ 14 ಲೋಕದಲ್ಲಿ ಎಲ್ಲೋ ಒಂದು ಕಡೆ ಅವನು. ಇವನು ಇರುವಿಕೆ ಇಲ್ಲ ಅದಂತ. ಎಲ್ಲಿರ್ತಾನಪ್ಪ? ಅಡ್ರೆಸ್ ಬೇಕಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ಇಲ್ಲಿ ಹೇಗೆ ಅಂದ್ರೆ ಗರ್ಭಿಣಿ ಸ್ತ್ರೀಯಲ್ಲಿ ಇರುವ
ಗರ್ಭಿಣಿ ಸ್ತ್ರೀಯ ದೃಷ್ಟಾಂತ ಕೊಡ್ತಾರೆ. ಗರ್ಭಿಣಿ ಸ್ತ್ರೀಯಲ್ಲಿರುವ ಕೂಸಿನಂತೆ, ಗರ್ಭಿಣಿ ಆಗಲ್ಲ ಕೂಸು, ಆ ಕೂಸು ಈಗ ಎಲ್ಲಿ ಆದ, ಒಳಗಾದಂತೂ ಒಳಗೆ ಆದ ಜಾಗ ಅಂದರೆ ಹೊರಗೆ ಬರಬಾರ್ದು. ಹೊರಗೆ ಬರ್ತದಂದ್ರೆ ಒಳಗಿಂದು ಖಾಯಮಲ್ಲ. ಹಾಗೆ ಗರ್ಭಿಣಿ ಸ್ತ್ರೀಯಲ್ಲಿರುವ ಕೂಸಾದೀಗ ಹೊರಗುನಿಲ್ಲ ಪೂರ್ತಿ, ಒಳಗೆ ಇರ್ತಂದ್ರೆ ಒಳಗೂ ಇರೋದಲ್ಲ. ಅದಂಗ ಸಮಯಾನುಸಾರವಾಗಿ ವಿಕಾರ ಆಗ್ತದೆ ನೋಡ್ರಿ. ಅದರಂತೆ ಮೊದಲು ಒಳಗಾದ ಹೆರಿಗೆ ಆದ ನಂತರ ಹೊರಗೆ ಬರ್ತದೆ. ಆಡುತ್ತಿರುವ ಕೂಸಿನಂತೆ ಬ್ರಹ್ಮದ ಹೊರಗೂ ಇಲ್ಲ, ಕಿಂತು ಹೇಗದ ಅಲ್ಲಿ ಒಳಗನು ಆದ ನಂತರ ಹೊರಗೆ ಬರ್ತದೆ. ಹೊರಗೆ ಬಂದದ್ದು ಅಲ್ಲೇ ಇರ್ತದ, ಮತ್ತೆ ಆಡಕ್ಕೆ ಹೋಗ್ತದ. ಆಡೋದ್ಮೇಲೆ ಅಲ್ಲೇ ಇರ್ತದ, ಮತ್ತೆ ಇನ್ನೊಂದು ಮಾಡ್ತದ, ಮತ್ತೇನು ಮಾಡ್ತದ, ಮತ್ತೊಂದು ಮಾಡ್ತದ. ಹಂಗ ಕೂಸು ಎಲ್ಲೇ ಆದ್ರೂ ಈಗಂದ್ರೆ ಹೇಳ್ಬೋದು, ಮೊದಲು ಈಗ ಗರ್ಭಿಣಿ ಇದ್ದಾಗ ಒಳಗಾದಂತ ಹೇಳ್ತಾಳ ತಾಯಿ, ಕೂಸು ಈಗೆಲ್ಲದ ಆಟ ಆಡಾಗ ಹೊರಗಾದಂತ ಹೇಳ್ತಾಳ. ಇದ್ರಂಗ ಕಲ್ಪಿತ ಪುರುಷ ಬ್ರಹ್ಮನ ಒಳಗಾದಂತ ಹೇಳ್ತು, ಹೊರಗಾದಂತ ಹೇಳ್ತು ಅಂದ್ರೆ ಎರಡೂ ಹೇಳಕ್ ಬರಂಗಿಲ್ಲ. ಅದಕ್ಕೆ ಅವ್ರಿಗೆ ಕೊಟ್ರು ಗೇರೆ ಗಿಡದ ಫಲ ಬೀಜ, ಅಂದ್ರೆ ಹಣ್ಣಿಗೆ ಹತ್ತಿದ ಬೀಜ. ಬಸವಾನಂದ ಸ್ವಾಮಿಗಳಿರುವಾಗ ಇದು ಬಂದಾಗ ನಮ್ಮ ಯಾವ ಕರಿಯಪ್ಪ ಪೂಜಾರಿ, ನಮ್ಮ ಬಸವನವರ ತಂದೆ ಹುಡುಕಾಡಿ ತರ್ತದ್ದ. ಹುಡುಕಾಡಿ ತಂದು ಇಲ್ಲಿ ಪ್ರತ್ಯಕ್ಷವಾಗಿ ಆಧಾರವಿಟ್ಟುಕೊಂಡು ತೋರಿಸಿದ್ರು ಗುರುಗಳು. ನೀವು ನೋಡಿದ್ರೆ ನಾವು ನೋಡಿವಿ, ಈಗ ನೋಡ್ಬೋದಲ್ಲ, ಗೊತ್ತಿಲ್ಲ ಅಷ್ಟೇ ಶಾಸ್ತ್ರಕ್ಕೆ ಸಂಬಂಧ ಅಂತ. ಅದು ಗೇರು ಹಣ್ಣಿಗೆ ಬೀಜ ಅದಲ್ಲ, ಆ ಬೀಜ ಒಳಗಾದೇನು, ಒಳಗಾದ ಹೊರಗೆ ತೋರ್ಬಾರ್ದು. ಹೊರಗಾದಂತಿದ್ದಿ ಹಣ್ಣಿಗೆ ಒಳಗಿರಬಾರ್ದು, ಹತ್ತಿರಬಾರ್ದು. ಹೌದಾ ಇಲ್ಲ? ಅದು ಹೇಗೆ ಹೊರಗಡೆ ಆದೋ ಒಳಗಡೆ ಆದೋ ಅಂತ ಹೇಳಕ್ಕೆ ಅಸಾಧ್ಯ. ಅದೇ ರೀತಿಯಿಂದ ಕಲ್ಪಿತನು ಬ್ರಹ್ಮನ ಒಳಗಾನೋ ಅಂದ್ರೆ ಹೇಳಕ್ ಬರಂಗಿಲ್ಲ. ಹೊರಗಿರಬಾರ್ದು, ಹೊರಗಾನಂದ್ರೆ ಅವನು ಬಿಟ್ಟಿರಬಾರ್ದು. ಹೀಗೆ ಗೇರು ಬೀಜನ ಹಣ್ಣಿನ ಬೀಜ ಹೇಗೆ, ಹಾಗೆ ಆಧ್ಯಾತ್ಮಿಕ ಸಂಬಂಧವುಳ್ಳವನಾಗಿ, ಭ್ರಾಂತಿಯ ಸಂಬಂಧವಾಗಿ, ಕರ್ಣನ ಭ್ರಾಂತಿಯ ಸಂಬಂಧದಿಂದ ವ್ಯಾಧಪುತ್ರರಾದಂತೆ, ಹೀಗೆ ಬ್ರಹ್ಮದಲ್ಲಿ ಕಲ್ಪಿತ ಜೀವನ ಭ್ರಾಂತಿ ಆಗ್ಯದ. ಕರ್ಣನಲ್ಲಿ ರಾಧೆ ತಾಯಿ ಅಂತ ಭ್ರಾಂತಿ ಆಗ್ಯದ, ಕುಂತಿ ಅಂತ ಆಗಿದ ಪರವಿದ್ದಿಲ್ಲ, ರಾಧಾ ಪುತ್ರ ಅಂತ ಭ್ರಾಂತಿ ಆಗ್ಯದ. ಅದಕ್ಕೆ ಅಲ್ಲಂತ ತಿಳ್ಸಕ್ಕೆ ಕೃಷ್ಣ ಬೇಕಾಯ್ತು, ಯಾರ ಬೇಕಾಯ್ತು. ಅದೇ ರೀತಿಯಾಗಿ ಬ್ರಹ್ಮನ ಕಲ್ಪಿತ ಸಂಬಂಧವಾಗಿದೆ. ಎಲ್ಲಿ ಕಲ್ಪಿತ ಜೀವ ಇಲ್ಲ ಸಂಬಂಧ ಮಾಡ್ಕೊಂಡ, ಯಾವುದಂದ್ರೆ ಅಧ್ಯಾಸ ಭ್ರಾಂತಿಯಿಂದ ನಾ ಕಲ್ಪಿತ ಜೀವ, ನಾನು ಪರಬ್ರಹ್ಮನಲ್ಲ, ನಾನು ಜೀವ. ಜೀವಾನೇನ್ರಿ? ಇಲ್ಲಿವರೆಗೆ ಶಾಸ್ತ್ರ ಕೇಳಲ್ಲ, ಅಲ್ಕ ಮುಂದೆ ಓಡಿಸ್ಬೇಕಾಗ್ಯದ. ಬರೇ ಪರಮಾನುಭವ ಹೇಳಿದ್ರೆ ಒಂದು 6 ತಿಂಗಳಾಗ್ತದೆ. ಭಾಳ ಸಲ ಕೇಳಿ 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 ಹೋದದಕ್ಕೆ ಓಡಿಸೋದಪ್ಪ. ಬಯಲಾಟದಾಗ ಮಾತು ಕಿತ್ತಿ ಹಾಕದಂಗೆ, ಬೆಳಕರಿಯಾಗಿ ಬಂದ್ರೆ ಮಾತು ಕಿತ್ತಿ ಹಾಕೋದಲ್ಲ. ಆ ರಾವಣ 1-2 ಕಿತ್ತದು, ರಾಮನು 2, ಸೀತನು 2 ಕಿತ್ತಿ ಒಂದು ಸನ್ನಿವೇಶನ ಕಿತ್ತಿ ಹಾಕ್ಬಿಡ್ತಾರೆ ಒಂದೊಂದು ಹೇಳಿ. ಅದ್ರಂಗಿದು. ಹೀಗೆ ಅಂತೂ ಜಗತ್ ಕಲ್ಪನೆಗಳು ಆ ಕಲ್ಪಿತನು ಅಹಂ ಭ್ರಾಂತಿ ತಾನ್ ಆರಬ್ಧ ಕ್ರಿಯೇಸೆ ಕಾಂತೆ ನೀನರಿ ಕರ್ಮ ಅನ್ಯವೊಂದಿಲ್ಲ ಅನಂತ ಚಿದ್ ಬ್ರಹ್ಮ ಅದ್ವಯವಾಗಿ ಎಂದು. ಜಗತ್ತಿನ ಅಂತ ಆ ಜಗತ್ ಕಲ್ಪನೆಗಳು ಜಗತ್ತನ್ನು ಉತ್ಪತ್ತಿ ಮಾಡುವುದರಲ್ಲಿ ಆ ಕಲ್ಪಿತ ಪುರುಷನು ಅಹಂ ಭ್ರಾಂತಿ ಅಂದ್ರೆ ನಾನೆಂಬ ಭ್ರಮವು,
ನಾನು ಅನ್ನೋ ಭ್ರಮೆ ಆಯ್ತು ನೋಡ್ರಿ. ಹಾಗಾಗಿ ಅದಕ್ಕಿಂತಲೂ ಬೇರೆಯಾಗಿ ಬ್ರಹ್ಮದಲ್ಲಿ ಒಂದೂ ಕ್ರಿಯೆಗಳಿಲ್ಲ. ಕಲ್ಪಿತ ಪುರುಷನ ಎಲ್ಲದ ಭ್ರಾಂತಿಯಲ್ಲಿ ಕ್ರಿಯೆಗಳವ. ಅವನು ಭ್ರಾಂತಿ ಹೋಯ್ತಂದ್ರೆ ಅವನಲ್ಲಿ ಕ್ರಿಯೆಗಳಿಲ್ಲ. ಅವನಿಗೆ ಭ್ರಾಂತಿ ಯಾವಾಗ ಹೋಯ್ತು ಅವನೇ ಬ್ರಹ್ಮ ಆತನ. ಬ್ರಹ್ಮನಲ್ಲಿ ಕ್ರಿಯೆ ಅವೇನು? ಬ್ರಹ್ಮಗೆ ಅಕ್ರಿಯೆ ಅಂದಾರ. ಹಾಗಾಗಿ ಇದು ಆರಬ್ಧ ಕ್ರಿಯೆಯು ಏನಾಯ್ತು? ಪ್ರಥಮ ಆರಂಭ ಅಂದ್ರೆ ಮೊದಲು, ಪ್ರಥಮ ಅಂತೀವಲ್ಲ. ಕ್ರಿಯೆ ಐಷಯ ಅಂದ್ರೆ ಆಗುವುದು. ಅನ್ಯ ಕರ್ಮವು ಇದಕ್ಕೆ ಬೇರೆ ಮತ್ತೊಂದು ಕರ್ಮ ಹೇಳಂಗಿಲ್ಲ. ಇದರಿಂದ ಯಾವ ಕರ್ಮ ಇಲ್ಲ. ಭ್ರಾಂತಿಯೇ ನಿನ್ನ ಕರ್ಮ. ಹೀಗೆ ಅನಂತ ಅಂದ್ರೆ ದೇಶ ಕಾಲ ವಸ್ತು ಪರಿಚ್ಛೇದ ಶೂನ್ಯವು ಅದ್ವಯವಾಗಿದೆ ಅಂದ್ರು. ಅನಂತ ಅಂದ್ರೇನು? ಅದ್ವಯ ಅಂದ್ರೇನು? ಬ್ರಹ್ಮ ಅಂದ್ರೇನು? ಇವು ಮೂರಕ್ಕ ಒಂದೇ ಹೆಸರು. ಇವು ಶಬ್ದ ಬೇರೆ ಆದ್ರೂ ಹೆಸರು ಒಂದೇ. ಅದ್ವಯನು ಅಂದ್ರೆ ವ್ಯಾಪಕವಾಗಿರುವನು, ಅನಂತ ಅಂದ್ರೆ ಪೂರ್ಣವಾಗಿರುವನು. ಹೀಗೆ ಚಿದ್ ಅಂದ್ರೆ ನೀನು ತಿಳಿಯುವವನಾಗಿ, ಸತ್ತು ಚಿತ್ತು ಆನಂದ ಅಂದ್ರೂ ಕೂಡ ತಪ್ಪಲ್ಲ. ಹೀಗೆ ಚಿದ್ರೂಪ ಬ್ರಹ್ಮವು ನಿಷ್ಕ್ರಿಯ. ಅದು ಕ್ರಿಯೆ ಮಾಡಂಗಿಲ್ಲಲ್ಲ. ಕ್ರಿಯೆ ಅದನ್ನಲ್ಲಿ ಕ್ರಿಯೆ ಇಲ್ಲ. ಕ್ರಿಯೆ ಇಲ್ಲ ಮೇಲೆ ಬ್ರಹ್ಮನಲ್ಲಿ ಕರ್ಮ ಇಲ್ಲ. ಕರ್ಮನೇ ಇಲ್ಲ ಅಂದ್ರೆ ಅಲ್ಲಿ ಪಾಪ ಇಲ್ಲ, ಪುಣ್ಯ ಇಲ್ಲ. ಪಾಪ ಇಲ್ಲ, ಪುಣ್ಯ ಇಲ್ಲ ಅಂದ್ರೆ ಸ್ವರ್ಗ ಇಲ್ಲ, ನರಕ ಇಲ್ಲ. ಏನದೆಲ್ಲ ಸುಳ್ಳೆ, ಕಲ್ಪಿತ ಅಂತ. ಹಾಗಾಗಿ ಇಲ್ಲಿ ಶ್ರುತಿವಾಕ್ಯಗಳಿಗೆ ಬಾಧೆ ಬರುತ್ತಿತ್ತು. ಅದಕ್ಕಾಗಿ ಹೇಳಿ ಬಂದ್ರವರು. ಮುಂದ ಇನೇಳೆ ಜ್ಞಾನ ಮೋಹನ ವರ್ತನಾದಿ ಭಾವನೆಗಳಿಗೆ ಆದಿ ಕಾರಣವಾಗಿ ಮಿನುಗುವಹಂ ಭಾವನೆಯೇ ನೋಡು ಕರ್ಮವೆಂದು ಎನಿಪದು ಕಲ್ಪಿತ ಪುರುಷನ. ಇನೇಳೆ ಅಂದ್ರೆ ಮೈತ್ರಿಯೇ. ಜ್ಞಾನ ಅಂದ್ರೆ ತಿಳಿಯೋದಕ್ಕೆ ಜ್ಞಾನ ಅಂತಾರ. ಮೋಹನ ಅಂದ್ರೆ ತಿಳಿಯದು ಇರೋಣವು, ತಿಳಿಲಾರ್ದು ಮೋಹನ. ವರ್ತನಾದಿ ಅಂದ್ರೆ ಪ್ರವೃತ್ತಿ ಆಗೋದು. ಏನ್ ತಿಳಿತಿದ್ದಿ? ಏನ್ ತಿಳಿದ? ಜ್ಞಾನ ಅಂದ್ರೆ ಏನು? ಜ್ಞಾನೇಂದ್ರಿಗಳು ತಿಳಿತೇವಿಲ್ಲ. ಇಲ್ಲಿ ಜ್ಞಾನೇಂದ್ರ ತಿಳಿತಾವ. ತಿಳಿದ ಮೇಲೆ ಅದಕ್ಕೆ ಕ್ರಿಯೆ ಮಾಡೋದಕ್ಕೆ ಯಾವ ಹೋಗ್ತಾವ? ಇಂದ್ರಿಯಾದಿಗಳು ಅವಲ್ಲ. ಇಂದ್ರಿಯಾದಿಗಳು ಹೋದ್ಮೇಲೆ ಏನಾಯ್ತು? ಸಂಬಂಧದಿಂದ ಕ್ರಿಯೆ ಆಯ್ತು ನೋಡ್ರಿ. ಹಾಗೆ ನಾನೆಂಬುವ ಭಾವನೆಯು ಬಂದ ಮೇಲೆ ಅದರಿಂದ ಇದಂ ರೂಪ ಅನೇಕ ಭಾವನೆಗಳು ತೋರಿದವು. ಅದಂ ಇದಂ. ಅದರಿಂದ ಯಾವುದಾದರೊಂದು ವಿಷಯವನ್ನು ಕುರಿತು ತಿಳಿಯುವುದೇ ಜ್ಞಾನ ಆಯಿತು. ಯಾವುದನ್ನೇ ತಿಳಿ ನೀನು. ಶಬ್ದ ತಿಳಿದೆ ಅದು ಶಬ್ದ ಜ್ಞಾನ. ರೂಪ ತಿಳಿದೆ ರೂಪ ಜ್ಞಾನ. ರುಚಿ ತಿಳಿದೆ ರುಚಿ ಜ್ಞಾನ. ಸ್ಪರ್ಶ ತಿಳಿದೆ ಸ್ಪರ್ಶ ಜ್ಞಾನ. ಡಾಕ್ಟರ್ ಕೇಳ್ತಾರಿಲ್ಲ, ಕಾಲಿಗೆ ಏನ ಜೋಮ್ ಬಾಳ ಅಂದ್ರೆ ಹಿಂಗೆ ಏನು ಚೂತಾರ ಅವರು. ಈಗೇನು ಸ್ಪರ್ಶ ಆದಂತ ಕೇಳ್ತಾರ ಅವರು. ಅದೇನೋ ಸ್ಪರ್ಶ ಜ್ಞಾನ ಆದ್ರೆ ತಿಳಿಯುವಂಥದ್ದು ಆದಿಲ್ಲ ಅಂತ ಲೆಕ್ಕ ಕೇಳ್ತಾರಲ್ಲ. ಹಾಗೆ ಇಲ್ಲಿಯೂ ಕೂಡ ವಿಷಯಗಳನ್ನ ಗ್ರಹಿಸಕ್ಕೆ ಹೋಗುವುದೇ ವರ್ತನ ಕರ್ಮೇಂದ್ರ ಹೋಗ್ತವಿಲ್ಲ. ಅಲ್ಲಿ ಈ ಮೂರು ವೃತ್ತಿಗಳು ಸಂಭವಿಸುತ್ತವೆ. ಇವು ಮೂರು ಕೂಡ ಒಂದು ಕ್ರಿಯೆ ಆಗ್ತದೆ. ಒಂದು ವಿಷಯ ಇರಬೇಕು, ಆ ವಿಷಯದ ಜ್ಞಾನ ಆಗಬೇಕು. ಜ್ಞಾನದ ಸಂಬಂಧ ಆಯಿತು ಅಂದ್ರೆ ಕ್ರಿಯೆ ಆಗ್ತದೆ. ಮೂರು ಕೂಡದ ಕ್ರಿಯೆ. ಒಂದಿತ್ತು ಒಂದಿಲ್ಲ ಅಂದ್ರೆ ನಿನ್ನೆ ಹೇಳಿಲ್ಲ, ಕುಂಬಾರ ಇದ್ದ, ಮಣ್ಣಾದ, ಚೆಕ್ಕದಂಡಿಲ್ಲ, ಕೊಡಾಗ್ಲಿಲ್ಲ ಆತದೇನು? ಮತ್ತೆ ಇಲ್ಲಿ ಚಕ್ರದಂಡಾದ, ಮಣ್ಣಾದ, ಕುಂಬಾರಿಲ್ಲ, ಅದು ಕೂಡ ಆಗೋದಿಲ್ಲ. ಹೀಗೆ ತ್ರಿಪುಟಿಗಳ ಸಂಬಂಧದಿಂದ ಕ್ರಿಯೆ ಆಗೋದು. ಹಾಗಾಗಿ
ತನ್ನ ಅಹಂ ಭಾವದಿಂದ ನಿಜಜ್ಞತ್ವಂ ತನ್ನೊಳು ಮರೆದು ತಾನು ಅಜ್ಞನು ಎನ್ನಲಂತದು ಮೂಲ ಪ್ರಕೃತಿ ಅಪ್ಪದು ಮನದನ್ನೇ ಬೇರೊಂದು ಉಂಟೇ ನಿಜದಲ್ಲಿ ಅದು ತನ್ನ ಕಲ್ಪಿತ ಏನ ಭ್ರಾಂತಿ ತನ್ನ ಅಹಂಭಾವದಿಂದ ಅಂದ್ರೆ ಸ್ಫೂರ್ತಿಯಾದ ಅಹಂಭಾವನೆ ಆ ಭಾವ ಇಡ್ತಲ್ಲ ಎಲ್ಲದಕ್ಕೆ ನಾನಂತೀವ ನೀವು ಎಲ್ಲದಕ್ಕೆ ಅನ್ನಂಗಿಲ್ಲ ಈಗ ದೊಡ್ಡ ಶ್ರೀಮಂತಾನ ವಿದ್ಯಾಂತಾನ ಅಂತ ತಿಳ್ಕೊಳ್ರಿ ಪರದೇಶದಲ್ಲಿ ಹೋಗಿ ಸಿಗಬಿದ್ದಾನ ಅವನ ಬಂಧನ ಮಾಡ್ತಾನ ದಾಟಿ ಯಾಕೆ ಬಂದಿ ಅಂತ ಅವನಿಗೆ ಇಲ್ಲಿ ನಾನು ಶ್ರೀಮಂತ ನಾನು ವಿದ್ಯಾವಂತ ಅಂತ ಎಲ್ಲ ಇತ್ತು ಭಾವನಿಗೆ ನನ್ನ ಯಾರೇನು ಮಾಡ್ತಾರಂತ ಅಲ್ಲಿ ಹೋಗಿ ಸಿಗಬಿದ್ದಾಗ ನೀವೇನ ಮಾಡ್ರಂತ ನಾವು ಎಲ್ಲಿ ಹೋಯ್ತಪ್ಪ ನಿನ್ನ ಅಹಂಭಾವ ಅಲ್ಲಿ ನಂಗೆ ಅನ್ಬೇಕಾಯ್ತೆ ನಾ ವಿದ್ಯಾವಂತ ಇದ್ದೀನಿ ನಾನು ಇಂಥ ರಾಜ ಇದ್ದೀನಿ ಶ್ರೀಮಂತ ಇದ್ದೀನಿ ನನ್ನೇನು ಮಾಡ್ತಾರಂತ ಅನ್ಬೇಕಾಗಿತ್ತು ಅನ್ನಂಗಿಲ್ಲ ಅಂದ್ರೆ ನಿನ್ನ ಹಣೆ ಬರ ಗೊತ್ತಾಯ್ತಲ್ಲ ಭಾವಕ್ಕೆ ತಕ್ಕಂತೆ ವರ್ತನೆ ಮಾಡ್ತದಂತದು ಹಾಗಾಗಿ ಅಹಂಕಾರದೊಡನೆ ತಾದಾತ್ಮ ಭಾವವುಳ್ಳವಾಗಿ ತನ್ನ ನಿಜವನ್ನು ಮರೆಯುವುದರಿಂದ ತಾನು ಅಜ್ಞಾನಿ ಅಂತ ತಿಳ್ಕೊಂಡು ನೋಡ್ರಿ ತಾದಾತ್ಮ ಅಂದ್ರೆ ಗೊತ್ತಲ್ಲ ಬೆಂಕಿಯಲ್ಲಿ ಕಬ್ಬಿಣ ಗುಂಡಿನಲ್ಲಿ ಬೆಂಕಿ ಪ್ರವೇಶ ತಾದಾತ್ಮ ಗುಣ ಅಂತ ಅದಕ್ಕೆ ಒಂದರದ್ದು ಸೇರ್ತದ ಹಾಗೆ ತಿಳಿದುಕೊಂಡಿರುವುದೇ ಮೂಲ ಪ್ರಕೃತಿ ಎಂದು ಕರೆಸಿಕೊಂಡಿರುತ್ತದೆ ಇದೇ ಮುಂದಿನ ಮಹದಾದಿಗಳಿಗೆ ಬೀಜ ಅಂದರೆ ಕಾರಣವಾಗುತ್ತದೆ ಆದರೆ ಬ್ರಹ್ಮದಲ್ಲಿ ಮಾತ್ರ ಏನಿಲ್ಲ ಬ್ರಹ್ಮದಲ್ಲಿ ಏನಿಲ್ಲ ನೋಡ್ರಿ ಹೆಂಗ್ ತಿಳಿಬೇಕ್ರಿ ನಾವು ಶಾಸ್ತ್ರಗಳು ಭಾಳ ಕಷ್ಟ ಈ ಸಂಧಿ ಇನ್ನೊಂದೆರಡು ಸೂತ್ರ ಸರಳ ಈಗ ಭೂಮಿ ಅದ ಭೂಮಿಯಲ್ಲಿ ಗಿಡ ಹುಡ್ತದಿಲ್ಲ ಗಿಡ ಭೂಮಿಯಲ್ಲಿ ಹುಟ್ಟದಲ್ಲ ಹುಟ್ಟಿ ಅದೇನಾಗ್ಯದ ಬೀಜ ಕೆಳಗ ಬೇರಾಗ್ಯದ ಮೇಲೆ ಮರ ಆಗ್ಯದ ಆದ್ರೆ ಎರಡು ತೆಗೆದ ಮೇಲೆ ಭೂಮಿ ಒಳಗೆ ಏನದ ಬೇರು ಅದ ಬೇರು ತೆಗೆದ್ರಿ ಮೇಲೆ ಗಿಡ ಅದ ಗಿಡ ತೆಗೆದ್ರಿ ಭೂಮಿ ಒಳಗೆ ಏನು ಅದೇನು ಏನೇನು ಇಲ್ಲ ಅಂತ ಉತ್ಪತ್ತಿ ಇಲ್ಲ ಆದ್ರೆ ಹುಟ್ಟಿದ್ದೆಲ್ಲಿಂದ ಭೂಮಿಯಲ್ಲೇ ಹುಟ್ಟ್ಯದ ಆದ್ರೆ ಭೂಮಿಯಿಂದಲ್ಲ ಭೂಮಿಯಲ್ಲಿ ಬಿತ್ತಿದ ಬೀಜದಿಂದ ಅನ್ಕೋಕೋ ಭೂಮಿಯಾಗ ಹುಡ್ತಾವೆ ನಾವನಾಗಲೇ ಭಾಳ ಚಲೋ ಬೆಳೀತದಪ್ಪ ಭೂಮಿ ಭಾಳ ಚಲೋ ಅಂತೀವಿ ವಿಚಾರ ಮಾಡಿದಾಗ ಭೂಮಿಯಲ್ಲಿ ಹುಟ್ಟಿದ ಬೀಜದಿಂದ ಇವು ತೋರ್ತಾವಿನ ಭೂಮಿಯಲ್ಲಿ ಅಲ್ಲ ಹೌದಿಲ್ಲ ಅದರಲ್ಲಿ ಬ್ರಹ್ಮನಲ್ಲಿ ತೋರಿದ ಕಲ್ಪಿತ ಭಾವನೆಯಿಂದ ತೋರ್ತಾವಿನ ಆ ಬ್ರಹ್ಮದಲ್ಲಿ ಇಲ್ಲ ಭೂಮಿಯಲ್ಲಿ ಏನಿಲ್ಲ ಅದೇ ಪ್ರಕಾರವಾಗಿ ತನ್ನ ನಿಜವನ್ನು ಮರೆಯುವುದರಿಂದ ತಾನು ಅಜ್ಞಾನಿ ಅಂತ ತಿಳ್ಕೊಂಡ ನಾನು ಅಜ್ಞಾನ ಅಂತ ನಾವು ತಿಳ್ಕೊಂಡೇವಲ್ಲ ಯಾರು ಹೇಳಿದ್ರಪ್ಪ ನಿನ್ಗೆ ಅಜ್ಞಾನ ಅಂತ ಅಜ್ಞಾನ ಅಂತ ಯಾರು ಹೇಳಿಲ್ಲ ನಿನ್ನಷ್ಟು ನೀ ತಿಳ್ಕೊಂಡಿ ಹೆಂಗ್ ಬಂತು ನಿನಗ ಅಂದ್ರೆ ಅಜ್ಞಾನಿಗಳ ಸಂಘ ಸಹವಾಸದಿಂದ ಅಜ್ಞಾನಿಗಳ ಸಂಘ ಸಹವಾಸದಿಂದ ಹುಲಿ ಮರಿ ಕುರಿ ಮರಿಯ ಸಂಘ ಮಾಡಿ ಕುರಿ ಆದಂಗ ಆಗಿವಿ ನಾವು ಅದಕ್ಕೊಂದು ಕಾರಣ ಬೇಕಲ್ಲ ಅದಕ್ಕೆ ಯಾಕಾಯ್ತು ಭ್ರಮೆ ಆ ಸಂಘದಿಂದ ನೋಡಿ ನಾನು ಹಂಗೆ ಅಂತ ತಿಳ್ಕೊಂಡ್ಬಿಡ್ತದ ತನ್ನ ಸಾಮರ್ಥ್ಯ ಏನದ ಎಲ್ಲವನ್ನ ಮರೆತು ತನ್ನಲ್ಲಿ ಇದ್ದುದನ್ನ ಬಿಡಿತು ತನ್ನಲ್ಲಿ ಇಲ್ಲದನ್ನ ಆರೋಪ ಮಾಡಿಕೊಂಡು ನಾನು ಕುರಿಮರಿ ಅಂತ ನೋಡಿ ಅದಂತೆ ಅಜ್ಞಾನಿಗಳ ಸಂಘವನ್ನ ಮಾಡಿ ನಾವು ಅಜ್ಞಾನಿಗಳಾಗಿ ವಿನಃ ಮತ್ತೆ ನಾವು ಏನು ಮಾಡ್ಬೇಕೀಗ ಸುಜ್ಞಾನಿಗಳ ಸಂಘ ಮಾಡ್ಬೇಕಲ್ಲ ಸುಜ್ಞಾನಿಗಳ ಸಂಘ ಅಂದ್ರೆ ಹೋಗಿ ನಮಸ್ಕಾರ ಮಾಡಿ ಆಶೀರ್ವಾದ ಮಾಡಪ್ಪ ಅಂತ ಬಗ್ಗೆ ಬರೋದಲ್ಲಿದ್ದು
ಸುಜ್ಞಾನಿಗಳ ಹೋಗಿ ಹಿಂಗ ನಮಸ್ಕಾರ ಮಾಡಿ ಬರೋದ್ರಿಂದ ಆಗೋದಲ್ಲ. ಸುಜ್ಞಾನಿಗಳ ಶರಣಾಗತನಾಗಿ ಗುರುಶಾಸ್ತ್ರಾದಿಗಳಿಂದ ನಾವು ತಿಳಿಬೇಕಾಗ್ಯದ. ಗುರುಶಾಸ್ತ್ರ ಇಲ್ಲಾಂದ್ರೆ ಆಚಾರ್ಯ ಶಂಕರನ ಮೊದಲು ಮಾಡ್ಕೊಂಡು ಇಲ್ಲಿವರೆಗೂ ಸುಜ್ಞಾನಿಗಳು ಎಷ್ಟು ಮಂದಿ ಆಗ್ಯವರು ಜಗತ್ತಿನಲ್ಲಿ ಆಗಿರಲಿಲ್ಲ. ಮತ್ತು ಅವರಿಂದ ಮುಕ್ತ ಹಂಗಿದ್ರೆ ಮತ್ತೆ ಗುರುಶಾಸ್ತ್ರ ಅವರಿಂದ ಅವರೇ ಯಾಕೆ ಹೇಳಿದ್ರು? ಬಡಪ್ಪ ಅವ್ರ ಆಸಕ್ತಿ ಆದ ಅವ್ರು ಬಿಟ್ರು, ಇನ್ನೊಬ್ರು ಹೇಳಿದ್ರು ಇವ್ರಿಗಿಲ್ಲ, ಅವ್ರು ಹೇಳಿದ್ರು ಇವ್ರು ಹೇಳೋದಕ್ಕೆ ಮುಕ್ತ ಆಗ್ತದ, ಇವ್ರು ಹಿಂಗ ಆತದಂದ್ರೆ ಆಚಾರ್ಯ ಶಂಕರರಿಂದ ಪ್ರಾರಂಭ ಮಾಡಿಕೊಂಡು ಈ ನಮ್ಮ ಪರಂಪರೆಯಲ್ಲಿ ತಗೊಳ್ರಿ, ಬಸವಾನಂದರು, ಸಿಲಿಗತ್ತಾದನವರು, ಅಭಿನವ ಶಿವಪುತ್ರ ಸ್ವಾಮಿಗಳಾಗಲಿ, ಆರುಢ ಜ್ಯೋತಿ ಆಗಲಿ, ಸಿದ್ಧಾರೂಢರಾಗಲಿ, ಜಡಸಿದ್ದೇಶ್ವರ ಆಗಲಿ, ಇವರೆಲ್ಲ ಯಾಕೆ ಹೇಳಿಕೆ ಅಂತ ಬಂದ್ರು ಅಂದ್ರೆ ಅವರು ಸಾಮಾನ್ಯರು, ಜ್ಞಾನಿಗಳಲ್ಲ. ಅವರ ದರ್ಶನ ಎಷ್ಟು ಮಂದಿಗೆ ಆಗಿಲ್ಲ ಆಗಿನ ಕಾಲದಲ್ಲಿ. ಅವ್ರು ಎಷ್ಟು ಮಂದಿನ ನೋಡಿಲ್ಲ ದೃಷ್ಟಿಯಿಂದ, ಎಷ್ಟು ಮಂದಿಗೆ ಆಶೀರ್ವಾದ ಮಾಡಿಲ್ಲ. ಅಷ್ಟೆಲ್ಲ ನಿಮಗೆ ಆಗೋದ್ರಿಂದ ಭವಬಂಧನ ಹೋತಿತ್ತಂದ್ರೆ ಶಾಸ್ತ್ರ ಕೇಳಂತ ಹೇಳ್ತಿದ್ದಿಲ್ಲ ಅವರು. ಅಂದ್ರೆ ಏನರ್ಥ ಮಾಡ್ರಿ? ಗುರುಶಾಸ್ತ್ರಾದಿಗಳಿಂದ, ಅದು ಎಂಥ ಗುರು, ಸಲ್ವ ಗುರುಶಾಸ್ತ್ರಾದಿಗಳಿಂದ ಅದ್ರಾಗೇನು ಇದಿಲ್ಲ. ಹಾಗಾಗಿ ಇಲ್ಲಿ ಇದೇ ಮುಂದಿನ ಅಹಮಾದಿಗಳಿಗೆ ಕಾರಣವಾಗಿ ಬ್ರಹ್ಮದಲ್ಲಿ ಮಾತ್ರ ಏನೂ ಇಲ್ಲ. ನಾನು ಅಜ್ಞಾನ ಎಂಬ ಮೂಲ ಪ್ರಕೃತಿ ಕಲ್ಪಿತನಲ್ಲಿದೆ ಹೊರತು ಕಲ್ಪಿತನಲ್ಲೇ ಆದ ನಾನು ಅಜ್ಞಾನ ಅಂತ. ನೀನು ಅಜ್ಞಾನ ಅಂತ ತಿಳಿದ ಹೇಳ್ತದೋ ತಿಳಿಯಾದ ಹೇಳ್ತದ್ದು? ನೀನು ಅಜ್ಞಾನ ಅಂತ ನೀನೇ ಹೇಳ್ತಿದ್ದಲ್ಲಪ್ಪ. ನೀನು ಅಜ್ಞಾನ ಅಂತ ನಿನಗೆ ಯಾರು ಹೇಳಿದ್ರು? ನಾನೇ ತಿಳ್ಕೊಂಡ್ರಿ. ಅಂದ್ರೆ ಅಜ್ಞಾನ ನಿನ್ನ ಕಡೆಯಿಂದ ತಿಳಿಸಂತು ನೀ ತಿಳಿದಂದ್ರೆ ತಿಳಿದವನ ಜ್ಞಾನ ಇದ್ದೇ, ತಿಳಿಸಿನದ್ದು ಅಜ್ಞಾನ. ಮತ್ತು ನಾನು ಅಜ್ಞಾನ ಅಂತ ಹೆಂಗಂತಿದ್ದಿ ಅನ್ನುವ ವಿಚಾರವನ್ನು ತಿಳಿಸಿಕೊಡೋರು ಯಾರು? ಸದ್ಗುರುಗಳು. ಯಾಕೆ ಉಪಕಾರ ಮಾಡಿದ ಜಗತ್ತಿನಂದ್ರೆ ಇಂಥ ಭವಬಂಧನ ಇದನ್ನು ಕಳಿಲಿಕ್ಕೆ ಹರಿಹರ ಬ್ರಹ್ಮಾದಿಗಳು ಅಸಾಧ್ಯವಾದದನ್ನು ಒಬ್ಬ ಸದ್ಗುರುನಾಥ ನರನೂಪರಾಗಿ ಧರೆಗೆ ಬಂದು ಕರುಣೆಯಿಂದ ಒಲಿದು ಎಲ್ಲರನ್ನ ಪಾವನ ಮಾಡುವಂಥ ಪ್ರಯತ್ನ ಮಾಡಲ್ಲ ಅಂತ ಮಹಾತ್ಮರಿಗೆ ನಾವೇನು ಕೊಡೋದು? ಕೊಡಬಾರ್ದಂತಲ್ಲ, ನಾವೇನು ಕೊಟ್ಟರು ಅದು ಸಮಾನ ಆಗ್ಬೋದು. ಕೊಟ್ಟಿವಂತ ಹೇಳ್ತೇವೆ ಬಿಡಿಲ್ಲ ಅಂತಲ್ಲ, ಅದಕ್ಕೇನು ಸಮಾನ? ಅವರ ಪಾದ ಧೂಳಿಗೆ ಸಂಬಂಧ ಅಲ್ಲ ಕೊಟ್ಟಿವನ್ನೋದು. ಹಾಗಾಗಿ ತನ್ನ ಸ್ವರೂಪವಾದ ಬ್ರಹ್ಮದಲ್ಲಿ ಇಲ್ಲ. ನಿಮ್ಮ ಸ್ವರೂಪ ಏನದ? ಬ್ರಹ್ಮ ಅದಲ್ಲ. ಮತ್ತು ಕಳ್ಳನ್ನು ತಿಳಿದವನು ಯಾರು? ನೀನೇ. ಕಳ್ಳ ಇಲ್ಲಂತ ಅರ್ಥ ಜ್ಞಾನಾದ್ಯಾರಿಗೆ? ನಿನಗೆ. ಮತ್ತೆ ಎರಡನ್ನ ತಿಳಿದವ್ ನೀನು ಯಾರು? ನಿನಗೆ ಮರೆವೇ ಇಲ್ಲ. ಮರೆವಾಗೈತಂದ್ರೆ ಅರಿವಾಗ್ಬಿಡ್ದಾಗಿತ್ತು. ಇಲ್ಲ ಅವರು ಸ್ವರೂಪ ಅಂದ್ರೆ ಕಳ್ಳರ ಭ್ರಮೆ ಆಗ್ಬಿಡ್ದಾಗಿತ್ತು. ಆಗದಿಲ್ಲ. ಮತ್ತೆ ಕೊನೆಗೆ ಎರಡು ನಿನ್ನಲ್ಲಿಲ್ಲ. ಈಗ ನಿನಗೇನು ಅನ್ನಬೇಕು? ಜ್ಞಾನಿ ಅಂತ ಅನ್ನಂಗಿಲ್ಲ, ಅಜ್ಞಾನಿ ಅಂತ ಅನ್ನಂಗಿಲ್ಲ. ಜ್ಞಾನ ಅಜ್ಞಾನಗಳನ್ನ ತಿಳಿಯುವ ಸುಜ್ಞಾನಿ ನೀನಿದ್ದು. ಅದೇ ನಾವಾಗಿದ್ದು. ಹೇಗೆ ಅಂದರೆ ಅರಿವು ತಾನಾಗಿದ್ದು ಮರೆದ ನಾನು ಎನ್ನನ್ನು ಎಂದು ಅರಿಯಲು ಅದೇ ಅವಿದ್ಯೆ ಎಂದೆನಿಪದು. ಪೆರೆ ನೊಸರಳೆ ಪಂಚವಿಧ ಒಪ್ಪದು ತಾನು ನೆರೆ ತಿಳಿಯಲು ಮಿಥ್ಯೆನಿಪದು. ಹೆಂಗಾಗಿದ್ರಿ? ನಾನು ಹೇಳೀನಿ, ಒಂದು ಹಗ್ಗ ಕಟ್ಟಿದ ಕಿತ್ಕೊಂಡು ಹೋಗ್ಬೋದು ಬಲಾಢ್ಯ. ಎರಡು ಹಗ್ಗ ಕಟ್ಟಿದ್ರೆ ಕಿತ್ತಕ್ಕೆ ಸಾಧ್ಯ ಇಲ್ಲ. 5 ಪಾಶ 5 ಹಗ್ಗದಿಂದ ಕಟ್ಟಿ ಹಾಕ್ಯಾರ ನಿನಗಂದ್ರೆ ಎಲ್ಲಿಗೆ ಹೋಗ್ತಿದ್ದೆ ಅಂತ ನೀವು. ಪಂಚಪಾಶ, ಪಾಶ ಅಂದ್ರೆ ಹಗ್ಗ, ಪಂಚ ಅಂದ್ರೆ 5 ಹಗ್ಗ ಕಟ್ಟಿದ್ರು 5ವರೆಗೂ ನೋಡಿಲ್ಲ ನೋಡು. 2 ಕಟ್ಟಿವಿ ನೋಡಿವಿ, 2 ಸರಪಳಿ ಕಟ್ಟಿ ನೋಡಿವಿ, 2 ಗೂಟ ನೋಡಿವಿ.
ಅಂದರೆ ಇದಕ್ಕೆ ಎಷ್ಟು ಅಂದ್ರೆ 5 ಅಂತಾರೆ. 5 ಈ ಪಾಶದಿಂದ ಹೊರಗೆ ಬರ್ಬೇಕಾದ್ರೆ ಎಷ್ಟು ಬೇಕು ನಿಮ್ಗೆ ಶಕ್ತಿ ಸಾಮರ್ಥ್ಯ. ಹಾಗಾಗಿ ಇದು ಏನಾಗ್ಯದ ಅಂದ್ರೆ ಅರಿವು ತಾನಾಗದ್ದು ಮರೆದನು ನಾನು ಎಂದು ಅರಿಯಲು. ನಾನು ಮಾತಾಡ್ತಾನವನು, ಮಾತಾಡಿ ಮೇ ಮುಖೇ ಜೀವೇ ನಾಸ್ತಿ, ನನ್ನ ಬಾಯಿಗಳು ನಾಲಿಗೆ ಇಲ್ರಿ ಅಂತ ಅವನು. ನಾಲಿಗೆ ಇಲ್ಲದೆ ಮಾತಾಡಕ್ಕೆ ಬರೋದಿಲ್ಲ, ಮಾತಾಡ್ತಾನ ಆದ್ರೆ ಹೇಳ್ತಾನೆ ನನ್ನ ಬಾಯಿಗಳು ನಾಲಿಗೆ ಇಲ್ಲ ಅಂತಂದ್ರೆ ಏನು ಅರ್ಥ ಮಾಡ್ತೀರಿ? ಮೂರ್ಖ ಅಂದ್ರೆ ನಾಲಿಗಿದ್ದು ಅರಿವಿಲ್ಲ ಇವನಿಗೆ ಅಂತ ಅರ್ಥ. ನನ್ನ ನಾಲಿಗೆಯಿಂದ ಮಾತಾಡ್ತಾನ, ನಾಲಿಗಿಲ್ಲ ಅಂತ ಹೇಳ್ತಾನೆ, ನಾಲಿಗೆ ಜ್ಞಾನ ಇಲ್ಲ ಅಂತ ಅರ್ಥ. ಹಾಗೆ ಇಲ್ಲಿ ಅರಿವೇ ತಾನಾಗಿ ನಾನು ನನ್ನನ್ನು ಮರೆಯುತ್ತಿರುವನೆಂಬುದು ಆಗಿರುತ್ತದೆ. ತಾನೇ ತಿಳಿತಾನಂತ ಮತ್ತೆ ನನಗೇನು ತಿಳಿಯಂಗಿಲ್ಲ ಅಂತ ಇವನಿಗೇನು ಅನ್ಬೇಕು? ನಾವೇ ತಿಳ್ತೀವಿಲ್ಲ, ಎಲ್ಲ ನಾವೇ ತಿಳ್ತೀವಿ. ದೇವ್ರನ್ನ ನಾವೇ ತಿಳಿದವ್ರು, ದೇವತೆಗಳನ್ನ ನಾವೇ ತಿಳಿಯೋರು, ನಮ್ಮನ್ನ ನಾವೇ ತಿಳಿಯೋರು. ಈ ಜಗತ್ತಿನ ಪ್ರತಿಯೊಂದು ನಿನ್ನೆ ಹೇಳಿದ ಯಾವ ಪ್ರಾಣಿಗಳು 84 ಲಕ್ಷ ಲೋಕಗಳು ನಾಮದಿಂದ ಬೇರೆ ಅವ. ನಾಮದಿಂದ ಯಾವ ಬಂದಿಲ್ಲ, ರೂಪದಿಂದ ಬಂದಾವ, ರೂಪ ಭಿನ್ನಾವ. ಗಿಳಿ ನಾಯಿ ಹಂದಿ ಅಂತ ಹೇಳಿವಲ್ಲ ಹಿಂದೆ ನಾಯಿ, ಆ ಗಿಳಿಗೆ ಗಿಳಿ ಅಂತ ಹೆಸರು ಬಂದು ಅನ್ನೋದು ಏನಿಲ್ಲ, ಬರೀ ನಾಮ ನಾವು ಮಾಡಿ ರೂಪ ಅದಾದ. ಹಾಗಾಗಿ ಆದ್ದರಿಂದ ಇದು ಅವಿದ್ಯೆ ಎಂದು ಹೇಳಿಸಿಕೊಳ್ಳುವುದು. ಅದನ್ನು ವಿಚಾರ ಮಾಡಲು ಈ ಅವಿದ್ಯೆ ಏನು ಅವಿದ್ಯೆ ಅಂತಾರ, ಅಜ್ಞಾನ ಅಂತಾರ, ಭ್ರಾಂತಿ ಅಂತಾರ, ಮಾಯೆ ಅಂತಾರ. ಏನು ಎಷ್ಟು ಮಂದಿ ಹಿಂಗೆ ಹೇಳ್ತಾರ, ಇದಕ್ಕೆ ಯಾವುದು ನಾನಂತ ಅನ್ಬೇಕು ಅಂತ ನೀನಂದ್ರೆ ಅದು ಒಂದು ಪ್ರಕಾರ ಇಲ್ಲೋ ತಮ್ಮ, 5 ಪ್ರಕಾರ ಉಂಟು. ಆ 5 ಕಿತ್ತಿ ಹೋಗ್ಬೇಕಲ್ಲ, ಅದು ಹೇಗೆ ಎಂಬುದು ಮುಂದ ಹೇಳ್ತೀವಂತ ಅವ್ರು ಹೇಳ್ತಾ ಇಲ್ಲಿ ಏನು ಮಾಡಿದ್ರು ಅಂದ್ರೆ ಮುಂದೆ ಅದನ್ನ ಹೇಳ್ಕಂತ ಹೋಗ್ತಾರೆ. ಇವತ್ತು ನಮ್ಮ ಸದ್ಗುರು ಬಸವಾನಂದರ ಶಿಷ್ಯ ವರ್ಗ ವೇದಾಂತ ಬಳಗದಲ್ಲಿ ಒಬ್ಬರಾದ ಮತ್ತು ಅತ್ಯಂತ ಭಕ್ತಿ ಮತ್ತು ಭಾವದಿಂದ ಸದಾಕಾಲ ಗುರು ಕಾರ್ಯದಲ್ಲಿ, ಗುರು ಸ್ಮರಣೆಯಲ್ಲಿ, ತಮ್ಮ ಸಂಸಾರದ ಮಧ್ಯದಲ್ಲಿ ಕೂಡ ಪಾರಮಾರ್ಥದ ನೆನಪನ್ನು ಮಾಡಿಕೊಂಡು ತಮ್ಮ ಕಾರ್ಯದಲ್ಲಿ ತೊಡಗಿರುವಂಥ ನಮ್ಮ ಜಯಮ್ಮ ತಾಯಿಯವರ ಮಗಳು ಅಂತ ಹೇಳಬೇಕಾಗಿದೆ. ಇಲ್ಲಿ ಎಲ್ಲರಿಗೂ ಗೊತ್ತದ, ಶ್ರೀಮತಿ ಸರೋಜ ಅವರು ಇವತ್ತಿನ ಯಾವ ಗುರು ಕಾರ್ಯದಲ್ಲಿ ತಮ್ಮ ಒಂದು ಪದ್ಯವನ್ನು ಹಾಡಿ ಒಂದು ಮಂಗಲವನ್ನು ಹಾಡ್ತಾರೆ. ತದನಂತರ ಕಾರ್ಯಕ್ರಮಕ್ಕೆ ಪುಷ್ಪಗಳನ್ನು ಸಲ್ಲಿಸಿ ಇವತ್ತಿನ ಶಾಸ್ತ್ರಕ್ಕೆ ಮಂಗಲವನ್ನು ಹೇಳೋಣ. ಹಾಡ್ತಾ ಇದ್ದೀವಿ. ಮೇಡಮ್, ಹಲೋ ಹಲೋ, ಹಾಡ್ತಾ ಹಾಡಮ್ಮ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಶರಣೆಂಬೆ ಗುರಾವಿಗೆ, ಶರಣೆಂಬೆ ಶಿವನಿಗೆ, ಶರಣೆಂಬೆ ಶಿವನ ಮಡದಿಗೆ, ಶ್ರೀ ಪಾರ್ವತಿಗೆ ಶರಣೆಂದು ಕೈಯ ಮುಗುದೇನ. ಶರಣೆಂಬೆ ಗುರಾವಿಗೆ, ಶರಣೆಂಬೆ ಶಿವನಿಗೆ,
ಶ್ರೀ ಪಾರ್ವತಿಗೆ ಶರಣೆಂದು ಕೈಯ ಮುಗುದೇನ ಏಳುತ್ತಲೇ ನಿನ್ನ ಧ್ಯಾನ ಬೀಳುತ್ತಲೇ ನಿನ್ನ ಧ್ಯಾನ ಏಳುತ್ತಲೇ ನಿನ್ನ ಧ್ಯಾನ ಬೀಳುತ್ತಲೇ ನಿನ್ನ ಧ್ಯಾನ ಸಿದ್ಧನ ಧ್ಯಾನ ಶಿವ ಧ್ಯಾನ ಸಿದ್ಧನ ಧ್ಯಾನ ಶಿವ ಧ್ಯಾನ ಪರಶಿವನೇ ನಿದ್ದೆ ಗಣ್ಣಾಗ ನಿನ್ನ ಧ್ಯಾನ ಶರಣೆಂಬೆ ಗುರವಿಗೆ ಶರಣೆಂಬೆ ಶಿವನಿಗೆ ಶರಣೆಂಬೆ ಶಿವನ ಮಡದಿಗೆ ಶ್ರೀ ಗೌರಿಗೆ ಶರಣೆಂದು ಕೈಯ ಮುಗುದೇನ ಹೊತ್ತು ಮುಳುಗಿದರೇನು ಕತ್ತಲದಾರೇನು ಹೊತ್ತು ಮುಳುಗಿದರೇನು ಕತ್ತಲದಾರೇನು ಅಪ್ಪ ನಿನ್ನ ಗುಡಿಗೆ ಬರುವೇನ ಅಪ್ಪ ನಿನ್ನ ಗುಡಿಗೆ ಬರುವೇನ ಪರಶಿವನೇ ಮುತ್ತಿನ ಬಾಗಿಲ ತೆರದೀರ ಶರಣೆಂಬೆ ಗುರವಿಗೆ ಶರಣೆಂಬೆ ಶಿವನಿಗೆ ಶರಣೆಂಬೆ ಶಿವನ ಮಡದಿಗೆ ಶ್ರೀ ಪಾರ್ವತಿಗೆ ಶರಣೆಂದು ಕೈಯ ಮುಗುದೇನ ಎಂದೆಂದಂಜಲಿ ಬೇಡ ಮುಂದೆ ನಡೆಯುತ್ತ ನೋಡ ಎಂದೆಂದಂಜಲಿ ಬೇಡ ಮುಂದೆ ನಡೆಯುತ್ತ ನೋಡ ತಂದೆ ತಾನಾದ ಗುರುಮಾತ ತಂದೆ ತಾನಾದ ಗುರುಮಾತ ಗುರುರ್ದೈವ ಇಂದು ನಡೆಸುವನು ಇದರ ಜಾಡ ಮುಂದೆ ನಡೆಸುವನು ಇದರ ಜಾಡ ಶರಣೆಂಬೆ ಗುರವಿಗೆ ಶರಣೆಂಬೆ ಶಿವನಿಗೆ ಶರಣೆಂಬೆ ಶಿವನ ಮಡದಿಗೆ ಶ್ರೀ ಪಾರ್ವತಿಗೆ ಶರಣೆಂದು ಕೈಯ ಮುಗುದೇನ ಶ್ರೀ ಜಗಜ್ಜನನಿಗೆ ಶರಣೆಂದು ಕೈಯ ಮುಗುದೇನ ಕರ್ಪೂರಾರತಿ ಬೆಳಗಿರೆ ಕಾರುಣ್ಯ ಮೃಗಕರ ದೇವಗೆ ಕರ್ಪೂರಾರತಿ ಬೆಳಗಿರೆ ಕಾರುಣ್ಯ ಮೃಗಕರ ದೇವಗೆ ನೀಲಕಂದರ ನಿಗಮ ಗೋಚರ ಬಾಲಚಂದ್ರ ಭರಣಗೆ ಬಾಲೆಗೊಲಿದನು ಹಾಲ ಸವಿದನು ಲೋಲ ಶ್ರೀ ಗುರುರಾಯಗೆ ಕರ್ಪೂರಾರತಿ ಬೆಳಗಿರೆ ಕಾರುಣ್ಯ ಮೃಗಕರ ದೇವಗೆ ವಾರಿಜೋದ್ಭವ ಶಿರವ ಹರಿದನು ಮಾರಹರ ಮಹಾದೇವಗೆ ಘೋರ ಪಾಪವ ದೂರ ಮಾಡಿದ ಶೂರ ಷಣ್ಮುಖ ನಯ್ಯಗೆ ಕರ್ಪೂರಾರತಿ ಬೆಳಗುರೆ ಕಾರುಣ್ಯ ಮೃಗಕರ ದೇವಗೆ ಶರಣು ಜನಗೆ ವರವನಿತ್ತ ಪರಮ ಪಾರ್ವತಿ ರಮಣಗೆ ಧರೆಯೊಳಧಿಕವಾದ ಸೊನ್ನಲ ಪುರದ ಸಿದ್ಧರಾಮಗೆ ಕರ್ಪೂರಾರತಿ ಬೆಳಗಿರೆ ಕಾರುಣ್ಯ ಮೃಗಕರ ದೇವಗೆ ಕರ್ಪೂರಾರತಿ ಬೆಳಗಿರೆ ಕಾರುಣ್ಯ ಮೃಗಕರ ದೇವಗೆ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದ ಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಧನ್ಯವಾದ ಮಾತನಾಗ ಗುರುನಾಥ ಆಯುಷ್ಯ ಆರೋಗ್ಯ ಕೊಡಲಿ, ಜ್ಞಾನದಲ್ಲಿ ಹಿಂಗೆ ಮುಂದುವರಲಿ. ಧನ್ಯವಾದ.
सद्गुरु सिद्धार्थ महाराज की जय। सद्गुरु शिवपुत्र महाराज की